ಉಷಾ ಎಂಎಸ್ ಇವರು ಮಧುಮೇಹ ಕಾಯಿಲೆಯ ಪ್ರಮಾಣೀಕೃತ ಆಹಾರ ಪೌಷ್ಟಿಕಾಂಶ ತಜ್ಞರು ಹಾಗೂ ವಿಎಲ್ಸಿಸಿ ಬೆಂಗಳೂರು ವತಿಯಿಂದ ಪ್ರಮಾಣೀಕೃತ ಪೌಷ್ಟಿಕಾಂಶ ಆಹಾರ ಸಮಾಲೋಚನಾ ಕೌಶಲ್ಯ ಪಡೆದಿರುವವರು. ಹಾಗೆಯೇ ವಿಎಲ್ಸಿಸಿ ಬೆಂಗಳೂರು ವತಿಯಿಂದ ಇವರು ಆಹಾರ ಪೌಷ್ಟಿಕಾಂಶ ಹಾಗೂ ಮಧುಮೇಹದ ಆರೋಗ್ಯ ಮತ್ತು ಆಹಾರ ಪೌಷ್ಟಿಕಾಂಶ ವಿಷಯದಲ್ಲಿ ಡಿಪ್ಲೊಮಾ ಪಡೆದಿರುವವರು. ಉಷಾ ಎಂಎಸ್ ರವರು 2003ರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಎಸ್ಎಸ್ಪಿಟಿ ತಿಪ್ಟೂರು ವತಿಯಿಂದ ಡಿಪ್ಲೊಮಾ ಪಡೆದಿರುವವರು. ಮುಂದೆ 2008ರಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಷಯದಲ್ಲಿ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರು ವತಿಯಿಂದ ಎಂಜಿನಿಯರಿಂಗ್ ಮಾಡಿದ್ದರು ಹಾಗೂ ಕಂಪ್ಯೂಟರ್ ನೆಟ್ವರ್ಕಿಂಗ್ ವಿಷಯದಲ್ಲಿ 2012ರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೈಸೂರು ವತಿಯಿಂದ ಎಂಟೆಕ್ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ್ದರು. ಉಷಾ ಎಂಎಸ್ ರವರು 2003ರಲ್ಲಿ ಶ್ರೀ ಬಸವೇಶ್ವರ ಐಟಿಐ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಅವರ ವೃತ್ತಿಯನ್ನು ಪ್ರಾರಂಭಿಸಿದರು. ಹಾಗೆಯೇ ಇವರು ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿಯ ಅಂತರ್ಗತ ಭಾಗವಾಗಿ ಇವರ ವೃತ್ತಿಯನ್ನು ಮುಂದುವರೆಸಿದ್ದರು. ಇವರು 2012 ಹಾಗೂ 2013ರಲ್ಲಿ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಿಪ್ಟೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಅವರ ಕೆಲಸವನ್ನು ಮುಂದುವರೆಸಿದ್ದರು. ಹಾಗೆಯೇ 2013 ಹಾಗೂ 2017ರಲ್ಲಿ ಇವರು ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಕೆಲಸವನ್ನು ಮುಂದುವರೆಸಿದ್ದರು. ನಾನು ಸ್ಟಾರ್ಟ್ ಮಾಡೋದು ಇನ್ಫಾನ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಗು ಚಿಕ್ಕದಾಗಿದ್ದಾಗ ನಾವೇನ್ ಮಾಡ್ತೀವಿ, ಯೂಶಲಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀವಿ. ಮೇ ಬಿ ಮಗುಗೆ ಅಪ್ ಟು 6 months ವರ್ಗು ವಿ ವಿಲ್ ಬಿ ಫೀಡಿಂಗ್ ದ ಮದರ್ಸ್ ಮಿಲ್ಕ್. ಸೊ ಆಫ್ಟರ್ ದಟ್ ವಿ ವಿಲ್ ಸ್ಟಾರ್ಟಿಂಗ್ ದ ಸಮ್ ಸ್ಮೂತಿ ಫುಡ್ಸ್. ಸೊ 6 months ನಾವೇನು ಮದರ್ ಮಿಲ್ಕ್ ನಾವು ಫೀಡ್ ಮಾಡ್ತೀವೋ ಆ ಟೈಮಲ್ಲಿ ಮದರ್ ನ್ಯೂಟ್ರಿಯೆಂಟ್ಸ್ ಇಸ್ ಅ ಮೇನ್ ಇಂಪಾರ್ಟೆಂಟ್. ನಾವು ಮದರ್ ಎಷ್ಟು ನಾವು ನ್ಯೂಟ್ರಿಯೆಂಟ್ಸ್ ತಗೊಳ್ತೀವಿ, ಪ್ರೋಟೀನ್ ಆಗಲಿ, ಕ್ಯಾಲ್ಸಿಯಂ ಆಗಲಿ, ವಿಟಮಿನ್ಸ್ ಆಗಲಿ, ಕಾರ್ಬ್ಸ್ ಆಗಲಿ, ಫ್ಯಾಟ್ ಆಗಲಿ, ಯಾವುದನ್ನೇ ನಾವು ಮದರ್ ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾರೋ ಅದೆಲ್ಲ ಅದನ್ನು ಬೇಬಿಗೆ ಥ್ರೂ ಮಿಲ್ಕ್ ಎಲ್ಲ ಪಾಸ್ ಆಗ್ತಾ ಇರುತ್ತೆ. ಬಟ್ ಆಫ್ಟರ್ 6 months ನಾವು ಯಾವಾಗ ವೀನಿಂಗ್ ಫುಡ್ ಅಂತ ಕರಿತೀವಿ, ಅದನ್ನ ವೀನಿಂಗ್ ಫುಡ್ ಸ್ಟಾರ್ಟ್ ಮಾಡಿದಾಗ ನಮ್ಮ ಮದರ್ಸ್ ಮಿಲ್ಕ್ ಏನಿದೆ ಅದು ಐರನ್ ಡಿಫಿಷಿಯನ್ಸಿ ಇರುತ್ತೆ, ಅದ್ರಲ್ಲಿ ಐರನ್ ಕಂಟೆಂಟ್ ಇರಲ್ಲ. ಸೊ ನಾವು ನೆಕ್ಸ್ಟ್ ನಾವು ವೀನಿಂಗ್ ಫುಡ್ ಸ್ಟಾರ್ಟ್ ಮಾಡೋದು ಯಾವಾಗ 6 months ಆಫ್ಟರ್ವರ್ಡ್ಸ್ ಸ್ಟಾರ್ಟಿಂಗ್ ದ ವೀನಿಂಗ್ ಫುಡ್. ಅವಾಗಿಂದ ನಾವು ವೀನಿಂಗ್ ಫುಡ್ ಸ್ಟಾರ್ಟ್ ಮಾಡಿದಾಗ ಏನ್ ಮಾಡ್ತೀವಿ, ಈಗ ರಾಗಿ ಸರಿ ಕೊಡ್ತೀವಿ, ಇಲ್ಲ ದಾಲ್, ಇಲ್ಲ ಅಂದ್ರೆ ವೆಜಿಟೇಬಲ್ಸ್ ನ ಬಾಯ್ಲ್ ಮಾಡಿ ಕೊಡ್ತೀವಿ. ಸೊ ಅದ್ರಲ್ಲಿ ಏನಾಗುತ್ತೆ, ನಮ್ಗೆ ಐರನ್, ಕ್ಯಾರೆಟ್ ಎಲ್ಲ ಸ್ಮ್ಯಾಶ್ ಮಾಡಿ ಕೊಟ್ಟಾಗ ಐರನ್ ಅಲ್ಲೆಲ್ಲ ನಮಗೆ ಏನಾಗುತ್ತೆ, ಅದರ್ ನ್ಯೂಟ್ರಿಯೆಂಟ್ಸ್ ನಮಗೆ ಯಾವ್ದು ಮದರ್ ಮಿಲ್ಕ್ ಅಲ್ಲಿ ಸಿಗಲ್ವೋ ಅದೆಲ್ಲ ಏನಾಗುತ್ತೆ ಈ ನಮಗೆ ವೀನಿಂಗ್ ಫುಡ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ತೀವಿ, ಎಲ್ಲಾ ಫುಡ್ ನಾವು ನೋಡೋದಕ್ಕೆ ಮಗು ಹೆಲ್ದಿ ಆಗಿದೆ ಅನ್ನೋದು ಯಾವ ತರ ಐಡೆಂಟಿಫೈ ಮಾಡ್ತೀವಿ. ಮಸಲ್ಸ್ ಚೆನ್ನಾಗಿರ್ಬೇಕು, ನೋಡೋದಕ್ಕೆ ಕ್ಯೂಟ್ ಆಗಿರ್ಬೇಕು, ಚಬ್ಬಿ ಆಗಿರ್ಬೇಕು, ಏರ್ಸ್ ಚೆನ್ನಾಗಿರ್ಬೇಕು, ನೈಲ್ಸ್ ಚೆನ್ನಾಗಿ ಗ್ರೋತ್ ಆಗಬೇಕು, ಐ ಬ್ರೈಟ್ ಇರಬೇಕು. ಆ ತರ ಇದ್ದಾಗ ಏನಂತೀವಿ, ದಟ್ ವಿಲ್ ಬಿ ಕನ್ಸಿಡರ್ ಬೈ ಸೀಯಿಂಗ್ ದ ಫಿಸಿಕ್ ಆಫ್ ದ ಬೇಬಿ, ವಿ ವಿಲ್ ಬಿ ಕನ್ಸಿಡರ್ ಆಸ್ ಎನ್ ಬೇಬಿ ಈಸ್ ಹೆಲ್ದಿ. ಸೊ ಯಾವಾಗ ನಮಗೆ ಅದು ಯಾವ್ದಾದ್ರು ಮಗು ಒಂದು ಫೀವರ್ ಬಂತು ಅಂದ್ರೆ ಹೇಗೆ ಕಂಡಿಡ್ತೀರ, ಮಗು ಹತ್ರ ಕಣ್ಣೆಲ್ಲ ವಾಟ್ರಿ ಆಗೋದು, ಇಲ್ಲ ಡ್ರೈ ಆಗೋದು, ಲಿಪ್ಸ್ ಎಲ್ಲ ಡ್ರೈ ಆಗೋದು, ಇಲ್ಲ ಅಂದ್ರೆ ಸ್ಕಿನ್ ಶಿಂಕ್ ಆಗೋದು, ಸ್ಕಿನ್ ಡ್ರೈ ಆಗೋದು. ಸೊ ಅವೆಲ್ಲ ದಟ್ ಈಸ್ ಆಲ್ ದ ಸಿಂಪ್ಟಮ್ಸ್ ದಟ್ ವಿ ಕನ್ಸಿಡರ್ ಏನೋ ಒಂದು ನ್ಯೂಟ್ರಿಯೆಂಟ್ ಡಿಫಿಷಿಯನ್ಸಿ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡ್ತೀವಿ. ಸೊ ಅದನ್ನ ನಾವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಏನ್ ಡಿಫಿಷಿಯನ್ಸಿ ಆಗಿದೆ ನೋಡ್ಕೊಂಡು, ಯೂಶಲಿ ಆ ಟೈಮಲ್ಲಿ ನಾವು ಏನೋ ಸಿರಪ್ ವೈಸ್ ಏನೋ ಒಂದು ಡಾಕ್ಟರ್ ಯಾವ ತರ ಪ್ರಿಸ್ಕ್ರೈಬ್ ಮಾಡ್ತಾರೆ, ಯಾವ ವಿಟಮಿನ್ ಡಿಫಿಷಿಯನ್ಸಿ ಇದೆಯೋ ಅದನ್ನ ಪ್ರಿಸ್ಕ್ರೈಬ್ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ತೀವಿ. ಸೊ ಈ ಸ್ಟೇಜಸ್ ಎಲ್ಲ ನಾವು ಹೋಗ್ತಾ ಅಪ್ ಟು ಓಲ್ಡ್ ಏಜ್ ವರ್ಗು ನಾವು ಏನ್ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಸಪ್ಲಿಮೆಂಟ್ಸ್ ಆಗ್ಲಿ, ಇಲ್ಲ ಸಾರಿ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನಾವು ಥ್ರೂ ದ ಫುಡ್ ಕೊಡ್ತಾ ಹೋಗ್ತೀವಿ. ಅದನ್ನ ಎಲ್ಲದನ್ನು ಕೊಡ್ತಾ ಹೋದಾಗ್ಲೂ ಲಾಸ್ಟ್ ನಾವು ಯಾವ್ದೋ ಒಂದು ಏಜ್ ಬಂದಾಗ ನಮಗೆ ಆ ಡಿಫಿಷಿಯನ್ಸಿ ಕಾಣುತ್ತೆ, ಈ ಡಿಫಿಷಿಯನ್ಸಿ ಕಾಣುತ್ತೆ, ಇಲ್ಲ ಯಾವ್ದೋ ಒಂದು ಕ್ರೋನಿಕ್ ಡಿಸಾರ್ಡರ್, ಡಯಾಬಿಟಿಕ್ ಆಗಿರೋದು, ಅಲ್ಲ ಹೈಪರ್ ಟೆನ್ಷನ್ ಆಗಿರ್ಬೋದು, ಇಲ್ಲ PCOD ಆಗಿರ್ಬೋದು, ಇಲ್ಲ ಇನ್ಫರ್ಟಿಲಿಟಿ ಆಗಿರ್ಬೋದು, ಈ ತರ ಒಂದು ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಸಿಗಾಕೊಳ್ತೀವಿ. ಆ ಸಿಗಾಕೊಂಡಾಗ ನಮಗೆ ಅನ್ಸುತ್ತೆ, ಓ ನಮಗೆ ಈ ತರ ಪ್ರಾಬ್ಲಮ್ ಇದೆ, ಏನಕ್ಕೆ ಬಂತು. ಸೊ ವಿ ಡೋಂಟ್ ನೋ ದ ರೀಸನ್ ಫಸ್ಟ್ ಆಫ್ ಆಲ್ ವೈ ದಟ್ ಹ್ಯಾಪನ್ಸ್. ಸೊ ದಟ್ಸ್ ಅಂಡ್ ಆಲ್ ಇಲ್ ಬಿ ದ ಬೇಸಿಕ್ ರೂಟ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಾವು ಇನ್ಫಾಂಟ್ ಫೀಡಿಂಗ್ ಇಂದಲೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಾವು ಯಾವಾಗ್ಲಾದ್ರೂ ಮಗುವಿಂದ ಒಂದು ಇನ್ಫಾನ್ಸ್ ಇಂದ ನಾವು ಲಾಸ್ಟ್ ಓಲ್ಡ್ ಏಜ್ ಹೋಗೋವರೆಗೂ ನಮ್ದು ಡಯಟ್ ಏನಿದೆ ಅದು ಪ್ರಾಪರ್ ಆಗಿರ್ಬೇಕು, ಹೋಮ್ ಮೇಡ್ ಇರಬೇಕು, ಯಾವ ತರ ಕನ್ಸ್ಯೂಮ್ ಮಾಡ್ಬೇಕು ಅದನ್ನ
ನಾವಿಲ್ಲಿ ತಿಳ್ಕೊಂತ ಹೋಗೋಣ. ಏನಕ್ಕೆ ಒಂದು ವುಮೆನ್ ಹೆಲ್ತ್ಗೆ ನಾವು ಏನಕ್ಕೆ ನ್ಯೂಟ್ರಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ನಾವು ಏನಕ್ಕೆ ಒಳ್ಳೆ ಡಯಟ್ ನಾವು ಫಾಲೋ ಮಾಡಬೇಕು. ಸೊ ಒಂದು ಇಮ್ಯುನಿಟಿ ಬಿಲ್ಡ್ ಆಗಬೇಕು. ಸೊ ಒಬ್ಬ ಸ್ತ್ರೀ ನೋಡಿದಾಗ ನಾವು ಶಿ ವಿಲ್ ಬಿ ಕನ್ಸಿಡರ್ ಆಸ್ ಶಿ ಇಸ್ ಅ ಹೆಲ್ತಿ. ಹೌ ಸೊ ಯಾವಾಗ್ಲೂ ಫ್ರೀಕ್ವೆಂಟ್ ಏನಾದ್ರು ಒಂದು ಕೋಲ್ಡ್ ಆಗಿರ್ಬೋದು, ಕಾಫ್ ಆಗಿರ್ಬೋದು ಅದಾಗ್ತಾ ಇದ್ರೆ ಇಮ್ಯುನಿಟಿ ಅವ್ರದ್ದು ಡೌನ್ ಇದೆ ಅಂತ ಇಲ್ಲ ಅಂತೀವಿ. ಅನ್ನೆಸೆಸರಿಯಾಗಿ ಫೀವರ್ ಆಗುತ್ತೆ, ಅನ್ನೆಸರಿಯಾಗಿ ಮಸಲ್ಸ್ ಕ್ರಾಂಪ್ಸ್ ಆಗ್ತಾ ಇರುತ್ತೆ, ಇಲ್ಲ ಸರಿಯಾಗಿ ಏನೋ ಒಂದು ಜಾಯಿಂಟ್ಸ್ ಪೇನ್ಸ್ ಆಗುತ್ತೆ. ಈ ತರ ಎಲ್ಲ ಇದ್ದಾಗ ಏನಂತೆ ದಟ್ ವಿಲ್ ಬಿ ಅನ್ನ್ಯೂಟ್ರಿಷನಲ್ ಫುಡ್ ತಗೊಂಡಾಗ ನಮ್ಗೆ ಈ ತರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ನಾವು ಯೂಶಲಿ ಡಾಕ್ಟರ್ ಹತ್ರ ಹೋಗ್ತೀವಿ, ಯಾವುದೋ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತೀವಿ. ಸೊ ಅಲ್ಲಿಗೆ ಹುಷಾರಾಯ್ತು, ಸರಿ, ಅಲ್ಲಿಗೆ ನಾವು ಮರ್ತು ಬಿಡ್ತೀವಿ, ಸುಮ್ಮನಾಗ್ತೀವಿ. ಅದು ರೂಟ್ ಕಾಸ್ಗಳು ನಾವು ತಿಳ್ಕೊಂತ ಹೋಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಎಫೆಕ್ಟ್ ಆಗೋದು ನಮ್ದು ಡಯಟ್ ಏನ್ ತಗೊಳ್ತೀವೋ ಅದು ಡಯಟ್ ಮೇಲೆ ನಮ್ದು ಹೆಲ್ತ್ ಡಿಪೆಂಡ್ ಆಗಿರುತ್ತೆ. ಸೊ ಏನಕ್ಕೆ ನಮ್ಗೆ ಈ ಡಯಟ್ ಅನ್ನೋದು ಎಸ್ಪೆಷಲಿ ಲೇಡೀಸ್ಗೆ ಏನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಅಂದ್ರೆ ದ ಡಯಟ್ ಆಫ್ ದ ವುಮನ್ ಇಸ್ ನಾಟ್ ಓನ್ಲಿ ಫಾರ್ ಹರ್ ಹೆಲ್ತ್ ಆರ್ ಹರ್ ಲಿವಿಂಗ್ ಬೀಯಿಂಗ್. ಸೊ ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ಇದಾರೋ ಅವ್ರದ್ದು ಎಲ್ಲ ಹೆಲ್ತ್ ಮತ್ತೆ ಅವ್ರದ್ದು ಎಕನಾಮಿಕಲ್ ಸ್ಟೇಜ್ ಅವ್ರು ವರ್ಕಿಂಗ್ ಆಗಿರೋದು, ಇಟ್ ಅಂಡ್ ಆಲ್ ಡಿಪೆಂಡ್ಸ್ ಆನ್ ದ ಮದರ್. ಏನು ಒಬ್ಬ ಸ್ತ್ರೀ ಅಂತ ಮನೇಲಿ ಒಬ್ರು ಯಜಮಾನಿ ಅಂತ ಯಾರಿರ್ತಾರೋ ಅವ್ರ ಹೆಲ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ಶಿ ಇಸ್ ಹೆಲ್ತಿ ಶಿ ವಿಲ್ ಕುಕ್ ದ ಗುಡ್ ಫುಡ್. ಸೊ ಆಗಿರೋದ್ರಿಂದ ಒಂದು ಮನೇಲಿ ಒಂದು ಸ್ತ್ರೀ ಇದ್ದಾಳೆ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಅವಳು ಹೆಲ್ದಿ ಆಗಿದ್ದಾಳೆ ಅಂದ್ರೆ ಮನೇಲಿ ಮಿಕ್ದವ್ರು ಎಲ್ಲರೂ ಹೆಲ್ದಿ ಆಗಿರ್ತಾರೆ ಅಂತ ಹೇಳಿ ಒಂದು ಅಸಂಪ್ಷನ್ ಇದೆ. ಸೊ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ದ ನ್ಯೂಟ್ರಿಷನ್ ಸ್ಟೇಟಸ್ ಆಫ್ ದ ವುಮನ್ ವಿಲ್ ಎಫೆಕ್ಟ್ ಆಗುತ್ತೆ ಯಾವ ತರ ಅಂತ ಅಂದ್ರೆ ಹೌಸ್ ಹೋಲ್ಡ್ ಇನ್ಕಮ್ ಅಂಡ್ ಇಟ್ಸ್ ಯುಟಿಲೈಸೇಷನ್. ಕೆಲವೊಬ್ರು ಮನೇಲಿ ಹೈಯರ್ ಇನ್ಕಮ್ ಇರುತ್ತೆ, ಕೆಲವೊಬ್ರು ಮನೇಲಿ ಓಕೆ ಮೀಡಿಯಂ ಇರುತ್ತೆ, ಕೆಲವೊಬ್ರು ಮನೇಲಿ ಪೂರ್ ಇರ್ತಾರೆ. ಸೊ ಆವಾಗಿದ್ದಾಗ ಏನಾಗುತ್ತೆ, ನಾವು ಪರ್ಚೇಸಿಂಗ್ ಏನು ನಾವು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇಲ್ಲ ಸೀರಿಯಲ್ಸ್ ಆಗಿರ್ಬೋದು, ಇಲ್ಲ ಪಲ್ಸಸ್ ಆಗಿರ್ಬೋದು, ವಾಟ್ ವಿ ವಿಲ್ ಗೋಯಿಂಗ್ ಟು ಪರ್ಚೇಸ್, ದ ಕ್ವಾಲಿಟಿ ಆಫ್ ದಟ್ ಫುಡ್, ದಟ್ ಕ್ವಾಲಿಟಿ ಆಫ್ ದಟ್ ಐಟಮ್ ವಿಲ್ ಬಿ ಡಿಪೆಂಡ್ಸ್ ಆನ್ ದ ಎಕನಾಮಿ ಆಫ್ ದ ಇನ್ಕಮ್ ಆಫ್ ದಟ್ ಫ್ಯಾಮಿಲಿ ಅಂಡ್ ದ ಕ್ವಾಲಿಟಿ ಆಫ್ ದ ಎನ್ವೈರನ್ಮೆಂಟ್. ಸೊ ಇದು ನಾನು ನೆಕ್ಸ್ಟ್ ಇದನ್ನ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಕ್ವಾಲಿಟಿ ಆಫ್ ದ ಎನ್ವೈರನ್ಮೆಂಟ್ ಅಂದ್ರೆ ನಮ್ಗೆ ಯಾವಾಗ್ಲೂ ಹೆಲ್ತಿ ಬಾಡಿ ಇರ್ಬೇಕಂದ್ರೆ ಹೆಲ್ತಿ ಮೈಂಡ್ ಇರಬೇಕು. ಸೊ ಯಾವಾಗ್ಲೂ ಒಂದು ಪಾಸಿಟಿವ್ ಥಾಟ್ಸ್ ಇರೋ ಮನೇಲಿ ಯಾರ ಫ್ಯಾಮಿಲಿ ಮೆಂಬರ್ಸ್ ಇರೋ ಒಂದು ಪಾಸಿಟಿವ್ ಥಾಟ್ಸ್ ವೈಬ್ರೇಷನ್ಸ್ ಇರಬೇಕು. ಮಾತಾಡ್ಬೇಕಾದ್ರೆ ಒಂದು ಸ್ಮೈಲ್ ಇರ್ಬೋದು, ಇಲ್ಲ ಅಂದ್ರೆ ಏನೋ ಒಂದು ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆದಾಗ ಅದು ಪಾಸಿಟಿವ್ ಆಗಿರ್ಬೇಕು. ಆಮೇಲೆ ಯಾವಾಗ್ಲೂ ಸಿಟ್ ಮಾಡೋದು, ಇಲ್ಲ ಏನೋ ಜಗಳಗಳಿರೋದು ಮನೆಗಳಲ್ಲಿ, ಇವೆಲ್ಲದನ್ನು ಆ ಒಂದು ವುಮನ್ದು ಆ ನ್ಯೂಟ್ರಿಷನ್ ಸ್ಟೇಟಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅದನ್ನು ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ನಂಬರ್ ಆಫ್ ಸಿಬ್ಲಿಂಗ್ಸ್, ಮನೇಲಿ ಜಾಸ್ತಿ ಜನ ಇದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದಾರೆ, ಇಲ್ಲಾಂದ್ರೆ ಮಕ್ಳುಗಳು ಜಾಸ್ತಿ ಇದ್ದಾರೆ, ಇಲ್ಲಾಂದ್ರೆ ಅಕ್ಕ ತಂಗಿರು ಜಾಸ್ತಿ ಇದ್ದಾರೆ ಅಂದ್ರೆ ವಾಟ್ ಎವರ್ ದ ಫುಡ್ ದಟ್ ವಿಲ್ ಬಿ ಪ್ರಿಪೇರ್ಡ್ ದಟ್ ವಿಲ್ ಬಿ ಎ ಶೇರ್ಡ್. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಕನ್ಸಂಪ್ಷನ್ ಆಗಲಿ ನ್ಯೂಟ್ರಿಷನ್ ಅಡಿಕ್ವೆಂಟ್ ಆಗಿ ನಮಗೆ ಎಷ್ಟು ಒಂದು ಲೇಡಿಗೆ ಸಿಗ್ಬೇಕಾಗಿರುತ್ತೋ ಎಷ್ಟು ಫುಡ್ ಸಿಗ್ಬೇಕಾಗಿರುತ್ತೋ ಅಷ್ಟು ಸಿಗಲ್ಲ. ಇಟ್ ನಾಟ್ ಓನ್ಲಿ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಸಿಬ್ಲಿಂಗ್ಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ ಮೆಂಬರ್ಸ್, ಹೌ ಮೆನಿ ಮೆಂಬರ್ಸ್ ಆರ್ ದೇರ್. ಯೂಶಲಿ ವಾಟ್ ದ ಲೇಡೀಸ್ ವಿಲ್ ಡೂ, ಮನೇಲಿ ಯಾರಾದ್ರೂ ಜಾಸ್ತಿ ಜನ ಇದ್ದಾರೆ, ಸ್ವಲ್ಪ ಅಡುಗೆ ಇದೆ ಅಂದ್ರೆ ಏನ್ ಮಾಡ್ತಾರೆ, ಎಲ್ಲಾ ಅಡುಗೆನೂ ಅವ್ರಿಗೆ ಬಡಿಸ್ಬಿಟ್ಟು ಇವ್ರು ಲಾಸ್ಟಿಗೆ ಏನೋ ಸ್ವಲ್ಪ ಏನಿರುತ್ತೋ ಅದನ್ನ ತಿಂತಾರೆ. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಜಾಸ್ತಿ ಇದೆ ಅಂತಂದ್ರೆ ಎಲ್ಲರಿಗೂ ಎಷ್ಟಾಗುತ್ತೆ ಅಷ್ಟು ಬಡಿಸ್ಬಿಟ್ಟು ಇನ್ನೂ ಜಾಸ್ತಿ, ಅಯ್ಯೋ ಮನೆಯವ್ರು ಬೈತಾರೆ, ಅಯ್ಯೋ ವೇಸ್ಟ್ ಆಗುತ್ತೆ, ಅಯ್ಯೋ ಅಷ್ಟೊಂದು ದುಡ್ಡು ಕೊಟ್ಟು ತಂದಿರ್ತೀವಿ ನಾವು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಡ್ತಾರೆ, ತುಂಬಾ ಹೆವಿ ಫುಡ್ ತಗೊಂಡ್ಬಿಡ್ತಾರೆ. ಸೊ ಈ ತರದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಟ್ ಆಲ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ಸಿಬ್ಲಿಂಗ್ಸ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಹೌ ಮೆನಿ ಫ್ಯಾಮಿಲಿ ಮೆಂಬರ್ಸ್ ಆರ್ ದೇರ್. ಅಂಡ್ ಜೆಂಡರ್ ಡಿಸ್ಕ್ರಿಮಿನೇಷನ್, ಯೂಶಲಿ ನಮ್ಮ ಇಂಡಿಯಾದಲ್ಲಿರೋದು ಲೇಡೀಸ್ಗೆ ಯೂಶಲಿ ದೇ ವಿಲ್ ವಾಂಟ್ ಪ್ರಿಫರ್ ದ ಮಚ್ ಇಂಪಾರ್ಟೆನ್ಸ್. ಸೊ ಅವ್ರು ಏನೋ ಅಡುಗೆ ಮನೆ ಏನೋ ಮಾಡ್ಕೊಂತಾರೆ, ತಿಂತಾರೆ. ಸೊ ವೈ ದಟ್ ನ್ಯೂಟ್ರಿಯೆಂಟ್ಸ್ ಅವ್ರಿಗೆ ಏನಕ್ಕೆ ಬೇಕು, ಮೇನ್ ಆ ಲೇಡೀಸೇ ಅದನ್ನ ಮಾಡ್ತಾರೆ. ಯಾಕೆಂದ್ರೆ ಹೊರಗಡೆ ಗಂಡ ಹೋಗಿ ಹುಡ್ಕೊಂಡ್ ಬರ್ತಾನೆ, ಅಯ್ಯೋ ಏನೋ ಮನೇಲಿ ಗಂಡಸರು ಅವರು ಸ್ಟ್ರಾಂಗ್ ಆಗಿರ್ಬೇಕು, ಹೊರಗಡೆ ಎಲ್ಲೋಗಿ ಬರ್ತಾರೋ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋ ಫುಡ್, ಬಿಸಿ ಆಹಾರ ಆಗ್ಲಿ, ಫ್ರೆಶ್ ಆಹಾರ ಏನ್ ಇವಾಗ ಪ್ರೆಸೆಂಟ್ ಕುಕ್ ಮಾಡಿರ್ತಾರೋ ಆ ಫುಡ್ ಎಲ್ಲ ಬೇರೆ ಫ್ಯಾಮಿಲಿ ಮೆಂಬರ್ಸ್ಗೆ ಬಡಿಸಿ ಅವ್ರು ರಾತ್ರಿ ಮಿಕ್ಕಿದ ಆಳ್ಸಿದ್ದೋ ಇಲ್ಲ ಬೆಳಿಗ್ಗೆ ಏನೋ ಕುಕ್ ಮಾಡಿರ್ತಾರೋ ಅದನ್ನ ಖಾಲಿ ಮಾಡಬೇಕು, ಮತ್ತೆ ಅದು ವೇಸ್ಟ್ ಆಗಬಾರ್ದು ಅನ್ನೋ ರೀಸನ್ ಇಂದ ಏನ್ ಮಾಡ್ತಾರೆ, ಅಡುಗೆ ಮನೆಯಲ್ಲಿರೋ ಲೇಡೀಸ್ ಏನ್ ಮಾಡ್ತಾರೆ, ಆ ಹಳೆದು ಅಳ್ಸಿದ್ದು ಪಡಿಸಿದ್ದು ಎಲ್ಲ ತಿಂತಾರೆ. ಸೊ ದಟ್ ಈಸ್ ದ ಜೆಂಡರ್ ಡಿಸ್ಕ್ರಿಮಿನೇಷನ್. ಎಜುಕೇಶನಲ್ ವ್ಯಾಲ್ಯೂಸ್, ಈ ಮನೇಲಿರೋ ಲೇಡೀಸ್ಗೆ ಎಜುಕೇಶನ್ ಇಲ್ಲ ಅಂತ ಅಂದ್ರೆ ಯಾವ ತರ ಕುಕ್ ಮಾಡಬೇಕು, ಯಾವ್ದನ್ನ ಎಷ್ಟು ಕ್ವಾಂಟಿಟಿ ಹಾಕಿರ್ಬೇಕು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ.
ಏನ್ ಮಾಡ್ತಾರೆ, ಟೇಸ್ಟ್ ಚೆನ್ನಾಗಿದ್ಯಾ, ಆಯಿಲ್ ಚೆನ್ನಾಗಿ ಹಾಕಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇಲ್ಲ ಸ್ವೀಟ್ಸ್ ಸಕ್ಕರೆ ಇದಕ್ಕೆ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೆಲವೊಂದು ವಿರುದ್ಧ ಆಹಾರಗಳಿರ್ತವೆ, ಅದನ್ನು ಆ್ಯಡ್ ಮಾಡ್ತಾರೆ. ಸೊ ನಮಗೆ ಏನಾಗುತ್ತೆ, ಎಜುಕೇಶನ್ ಇಲ್ಲ ಅಂದ್ರೆ ಈ ತರದ್ದೆಲ್ಲ ಮಿಸ್ಟೇಕ್ಸ್ ಆಗ್ತಾ ಹೋಗುತ್ತೆ. ಯಾವ್ದು ಏನ್ ಹಾಕಿದ್ರೆ ಏನಾಗುತ್ತೆ, ನಾವು ಯಾವ್ದನ್ನ ಯಾವ್ದಕ್ ಮಿಕ್ಸ್ ಮಾಡಬಾರ್ದು, ಯಾಕೆ ನಾವು ಆಯಿಲ್ ಜಾಸ್ತಿ ಕಂಟೆಂಟ್ ತಗೋಬಾರ್ದು, ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ಮಾಡಿದ್ರೆ ಅಂತ. ಸೊ ಇವೆಲ್ಲ ತಿಳ್ಕೊಬೇಕು ಅಂದ್ರೆ ಒಂದು ಲೇಡೀಸ್ ಎಜುಕೇಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆರ್ ಆಕ್ಟಿವ್ ಸ್ಟೇಟಸ್ ಅಂಡ್ ಎಕ್ಸ್ಪೋಸ್ ಟು ಎನ್ ಸೋಷಿಯಲ್ ಸಿಚುವೇಶನ್ಸ್. ಸೊ ಯೂಶಲಿ ಲೇಡೀಸ್ ಈಗ ಪ್ರೆಸೆಂಟ್ ಜನರೇಷನ್ ಏನಿದೆ ಆ ತರ ಇಲ್ಲ. ಬಟ್ ಫ್ಯೂ ಆಫ್ ದ ಫ್ಯಾಮಿಲಿ ಮೆಂಬರ್, ಒನ್ ಹೂ ಈಸ್ ಅ ಹೌಸ್ ಹೋಲ್ಡ್ ದಟ್ ಈಸ್ ಏನು ಕೆಲಸ ಮಾಡ್ತಾ ಇಲ್ಲ, ಮನೇಲೇ ಇದ್ದಾರೆ ಅಂದ್ರೆ ಏನ್ ಮಾಡ್ತಾರೆ, ಅಡಿಗೆ ಮಾಡ್ತಾರೆ, ಮನೆ ಒಳಗಡೆ ಏನ್ ಕೆಲಸ ಇರುತ್ತೆ ಅಷ್ಟು ಮಾಡ್ಕೊಂತಾರೆ, ಮನೇಲಿರ್ತಾರೆ. ಸೊ ಆಕ್ಟಿವಿಟಿ ಅವ್ರದ್ದು ಏನಾಗಿರುತ್ತೆ, ಆ ರೂಟೀನಿಗೆ ಅವ್ರ ಬಾಡಿ ಅಡ್ಜಸ್ಟ್ ಆಗಿರುತ್ತೆ. ಮತ್ತೆ ಸೋಷಿಯಲ್ಗೆ ಹೊರಗಡೆ ಜನಗಳ ಜೊತೆ ಸಂಪರ್ಕ ಜಾಸ್ತಿ ಇಲ್ಲ ಅಂದ್ರೂ ಹೊರಗಡೆ ಏನ್ ನಡೀತಾ ಇದೆ, ಹೊರಗಡೆ ನಾವ್ ಕೆಲವೊಂದೆಲ್ಲ ಈಗ ಲೇಡೀಸ್ ಸೇರ್ಕೊಂಡ್ ಬಂದ್ರೆ ಡಿಸ್ಕಸ್ ಆಗುತ್ತೆ, ನಿಮ್ಮಲ್ಲಿ ಏನ್ ಅಡಿಗೆ, ನಮ್ಮಲ್ಲಿ ಆ ಥರ ಮಾಡಿದೆ, ಇದನ್ನ ಮಾಡಿದೆ, ನಾ ಆ ವೆಜಿಟೇಬಲ್ ಯೂಸ್ ಮಾಡಿದೆ, ಈ ವೆಜಿಟೇಬಲ್ ಯೂಸ್ ಮಾಡಿದೆ, ಏನಾದ್ರು ಒಂದು ಇಲ್ಲ ಅಂದ್ರೆ ಡೈಲಿ ಏನೋ ಒಂದು ಟೈಮ್ ಟೇಬಲ್ ಇರುತ್ತೆ, ಅದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಏನಾಗುತ್ತೆ, ಏನು ಅಪ್ಡೇಟ್ ಇರಲ್ಲ. ಆಮೇಲೆ ಅವ್ರು ಆಕ್ಟಿವ್ ಆಗೂ ಇರಲ್ಲ. ಮನೆ ಕೆಲಸಗಳು, ಅಯ್ಯೋ ನನ್ಗೆ ಈ ಕೆಲಸ ಮಾಡೇ ಸುಸ್ತಾಯ್ತು, ಅದು ಹೊರಗಡೆ ಇನ್ಯಾರು ಮಾಡ್ತಾರೆ, ಅಯ್ಯೋ ನಂಗೆ ಇದೇ ಮಾಡ್ಸಾಕಾಯ್ತು, ಕೂತಿರ್ತಾವೆ, ಅಯ್ಯೋ ನಾನು ಬೆಳಗ್ಗಿಂದ ಕೆಲಸ ಮಾಡಿದೀನಿ, ನಿಂತ್ಕೊಂಡ್ ಮಾಡಿದೀನಿ, ಕೂತ್ಕೊಂಡ್ಬಿಟ್ಟು ನೀರ್ ಕೊಡು, ಇಲ್ಲ ಮಕ್ಳಿದಾರೆ ನೀರ್ ಕೊಡು, ಇಲ್ಲ ನಂಗೆ ಅದು ತಂದ್ಕೊಡು, ಇದು ತಂದ್ಕೊಡು ಅಂತೇಳಿ ಆರ್ಡರ್ ಮಾಡ್ಕೊಳ್ತಾರೆ. ಸೊ ಆಕ್ಟಿವ್ ಸ್ಟೇಟಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡಿಸಿಷನ್ ಮೇಕಿಂಗ್ ಪವರ್ ಅಟ್ ಹೌಸ್ ಹೋಲ್ಡ್. ಕೆಲವೊಬ್ರು ಮನೆಗಳಲ್ಲಿ ಮಕ್ಳುಗಳನ್ನ ಕೇಳಿ ಅಡ್ಗೆ ಮಾಡ್ತಾರೆ. ಮಕ್ಳುಗಳಿಗೆ ಈಗಿನ ಮಕ್ಳುಗಳು ಹೆಂಗಾಗಿದ್ದಾರೆ ಅಂತ ಅಂದ್ರೆ ಎಲ್ಲಾ ಜಂಕ್ ಫುಡ್, ಇಲ್ಲ ಪ್ರೊಸೆಸ್ ಫುಡ್, ಇಲ್ಲ ಅಂದ್ರೆ ಆಯಿಲ್ ಫ್ರೈಡ್ ಫುಡ್. ಮನೇಲಿ ಯಾರು ಮನೆ ಹೋಮ್ ಮೇಡ್ ಫುಡ್, ನಮ್ಮ ಈಗ ನಮ್ಮ ಓಲ್ಡ್ ಜನರೇಷನ್ ಅವ್ರು ಏನ್ ಊಟ ಮಾಡ್ತಾ ಇದ್ರು ಆ ಆಹಾರಗಳನ್ನ ಕಡಿಮೆ ಮಾಡಿದೆ. ಈಗಿನ ಜನರೇಷನ್ ಯೂಶಲಿ ನಾನ್ ಅಬ್ಸರ್ವ್ ಮಾಡ್ದಂಗೆ ಈ ರೊಟ್ಟಿಗಳು ಇಲ್ಲ ಮುದ್ದೆ ಆಗ್ಲಿ ಯೂಸ್ ಮಾಡೋದು ತುಂಬಾ ಕಡಿಮೆ ಇದೆ. ಅದು ಆಗಿರ್ಬೇಕು, ಚೂ ಮಾಡ್ಬೇಕು, ಯಾರು ಮಾಡ್ತಾರೆ. ಆಮೇಲೆ ಪಲ್ಯಗಳು ಜಾಸ್ತಿ ಯೂಸ್ ಮಾಡಲ್ಲ. ಗ್ರೇವಿ ಮಾಡಿದ್ರೆ ಲಿಕ್ವಿಡ್ ಮಾತ್ರ ತಿಂತಾರೆ, ಪಲ್ಯಗಳು ಸೈಡಿಗೆ ಇರ್ತಾರೆ. ಆಲೂಗೆಡ್ಡೆ ತಿನ್ನಲ್ಲ, ಇಲ್ಲ ಹಾಗಲಕಾಯಿ ತಿನ್ನಲ್ಲ, ಇಲ್ಲ ಕೆಲವೊಬ್ರು ಪಡಲ್ಕಾಯಿ ತಿನ್ನಲ್ಲ. ಈ ತರದ್ ಏನೋ ಒಂದು ರಿಸ್ಟ್ರಿಕ್ಷನ್ಸ್ ಮಾಡಂಗ, ಅದ್ ಸೇರಲ್ಲ, ನಂಗೆ ಇದು ಸೇರಲ್ಲ, ನಂಗೆ ಇದು ಬೇಡ, ಅದು ಬೇಡ. ಸೊ ಆ ತರದ್ದೆಲ್ಲ ಮಾಡ್ಕೊಂಡು ಎಲ್ಲ ಏನಾಗ, ಅಯ್ಯೋ ಮಕ್ಳು, ಅಯ್ಯೋ ಪಾಪ. ಈಗ ಮೊದ್ಲಾಗೆ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇರಲ್ಲ, ಮಕ್ಳು ಜಾಸ್ತಿ ಇರಲ್ಲ, ಒಬ್ರ ಇಬ್ರು ಇರ್ತಾರೆ. ಅವ್ರ ಮಕ್ಳನ್ನ ಚೆನ್ನಾಗಿ ಸಾಕ್ಬೇಕು, ಅವ್ರು ಕೇಳಿದ್ ಮಾಡ್ಕೊಡ್ಬೇಕು ಅಂತ ಅವ್ರ ಮಕ್ಳಿಗೆ ಏನ್ ಇಷ್ಟನೋ ಅದನ್ನ ಮಾಡಿರ್ತಾರೆ. ಅವ್ರ ಮಕ್ಳಿಗೆ ಕನ್ವಿನ್ಸ್ ಮಾಡೋಣ, ಇಲ್ಲಪ್ಪ ಈ ತರ ಫುಡ್ ಈ ತರ ಇದೆ, ನಾವ್ ಈ ತರ ತಿನ್ಬೇಕು, ಇದು ತಿಂದ್ರೆ ಈ ತರ ಆಗುತ್ತೆ. ಸೊ ಇದಕ್ಕೆಲ್ಲ ಏನಾಗುತ್ತೆ, ಎಜುಕೇಶನ್ ಮ್ಯಾಟರ್ ಆಗುತ್ತೆ. ಮತ್ತೆ ಡಿಸಿಷನ್ ಮೇಕಿಂಗ್ ಪವರ್ಸ್ ಎಲ್ಲ ಮಕ್ಳುಗಳು ಕೊಟ್ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಗಂಡನ್ ಕೇಳೋದು ಮಾಡೋದು ಮಾಡ್ತಾರೆ. ಸೊ ಈ ತರ ಆಗೋದ್ರಿಂದ ಏನಾಗುತ್ತೆ, ಆ ನ್ಯೂಟ್ರಿಷನಲ್ ವ್ಯಾಲ್ಯೂ ಯಾವ ತರ ಸಿಗ್ಬೇಕೋ ಆ ತರ ಸಿಗಲ್ಲ. ಸೊ ಇವೆಲ್ಲ ಎಫೆಕ್ಟ್. ನ್ಯೂಟ್ರಿಷನ್ ಅಂದ್ರೆ ನಮಗೆ ಏನು ಅಡಿಕ್ವೆಂಟ್ ಆಗಿ ಸಿಗ್ಬೇಕೋ ಅದು ಸಿಗಲ್ಲ ಅಂದ್ರೆ, ಸೊ ಇನ್ ಫ್ಯೂಚರ್ ನಮಗೆ ಏನಾಗುತ್ತೆ, ಅದರಿಂದ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ಪ್ರೀವಿಯಸ್ ಆಗಿ ಹೇಳಿದೆ, ಫಸ್ಟ್ ಇನ್ಫಾನ್ಸಿಯಿಂದ ನಮ್ಗೆ ಓಲ್ಡ್ ಏಜ್ ವರ್ಗು ಏನೇನು ಪ್ರಾಬ್ಲಮ್ಸ್ ಎಲ್ಲ ನಮಗೆ ಸ್ಟಾರ್ಟಿಂಗ್ ತಗೊಳ್ಳಿಲ್ಲ ಅಂದ್ರೆ ಲಾಸ್ಟ್ ವರ್ಗು ನಮಗೆ ಅದು ಕ್ರೋನಿಕಲ್ ಡಿಸಾರ್ಡರ್ ಅಂದ್ರೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲಂತ ಚಾನ್ಸಸ್ ಇರ್ತವೆ. ನೀವು ಇಲ್ಲಿ ನೋಡ್ಬೋದು, ವುಮನ್ ಮಾಲ್ ನ್ಯೂಟ್ರಿಷನ್ ಅಂದ್ರೆ ನಮಗೆ ಅಡಿಕ್ವೆಂಟ್ ನ್ಯೂಟ್ರಿಷನ್, ನಮಗೆ ಏನು ವಿಟಮಿನ್ಸ್, ಪ್ರೋಟೀನ್ಸ್, ಇಲ್ಲ ಕಾರ್ಬ್ಸ್, ಫ್ಯಾಟ್ಸ್, ಇಲ್ಲ ಸ್ವೀಟ್ಸ್ ಆಗಿರ್ಬೋದು, ಯಾವ್ದು ಅಡಿಕ್ವೆಂಟ್ ಆಗಿ ನಮ್ಗೆ ಬಾಡಿಗೆ ಬೇಕಾಗಿರೋಷ್ಟು ಸಿಗ್ಲಿಲ್ಲ ಅಂದ್ರೆ ಅದನ್ನ ಮಾಲ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಆ ಮಾಲ್ ನ್ಯೂಟ್ರಿಷನ್ ಆಗೋದ್ರಿಂದ ಏನಾಗುತ್ತೆ, ಅವಾಗ ಆ ವುಮನ್ ಒಂದು ಪ್ರೆಗ್ನೆನ್ಸಿ ಕ್ಯಾರಿ ಆದಾಗ ಆ ಮಗುದು ಲೋ ಬರ್ತ್ ವೇಟ್ ಆಗ್ಬೋದು. ಇಲ್ಲ ಅಂದ್ರೆ ಫೀಟಲ್ ನ್ಯೂಟ್ರಿಷನ್ ನಮಗೆ ಅಡಿಕ್ವೆಂಟ್ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಬೇಬಿಲ ಆರ್ಗನ್ಸ್ ಆಗ್ಲಿಲ್ಲ, ನ್ಯೂರಲ್ ಸಿಸ್ಟಮ್ಸ್ ಆಗ್ಲಿ ಪ್ರಾಪರ್ ಆಗಿ ಡೆವಲಪ್ ಆಗೋದಕ್ಕೆ, ಅದು ನೋಡೋದಕ್ಕೆ ಅಪಿಯರೆನ್ಸ್ ಮಗು ಹೆಲ್ದಿ ಆಗಿ ಅನ್ಸುತ್ತೆ. ಬಟ್ ಕೆಲವೊಂದೆಲ್ಲ ಏನಾಗುತ್ತೆ, ಮೈನ್ಯೂಟ್ ಸ್ಮಾಲ್ ನರ್ವಸ್ ಸಿಸ್ಟಮ್ ಕನೆಕ್ಟಿಂಗ್ಸ್ ಎಲ್ಲ ಇರುತ್ತೆ, ಅದು ಕ್ಲೀನ್ ಆಗಿ ಡೆವಲಪ್ ಆಗಲ್ಲ. ಯಾಕೆ ಅಂದ್ರೆ ಆ ವಿಟಮಿನ್ ಡಿಫಿಷಿಯನ್ಸಿ, ನಾವು ಪ್ರೆಗ್ನೆನ್ಸಿ ನಾವು ವಿಟಮಿನ್ಸ್ ಕ್ಲೀನ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಸೊ ಲೋ ಬರ್ತ್ ವೇಟ್ ಆಗ್ಬೋದು, ಇಲ್ಲ ಮಾರ್ಟಾಲಿಟಿ ರೇಟ್ಸ್ ಜಾಸ್ತಿ ಆಗ್ಬೋದು, ಇಲ್ಲ ಅಂಡ್ ಗ್ರೋತ್ ಪ್ರಾಪರ್ ಆಗಿ ಆಗಲ್ಲ, ಇಲ್ಲಾಂದ್ರೆ ಹೈಟ್ ಕಡಿಮೆ ಆಗ್ತಾರೆ, ಇಲ್ಲಾಂದ್ರೆ ತುಂಬಾ ಹೈಟ್ ಆಗಿ ಬೆಳೆಯೋದು, ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಇನ್ನು ಎಷ್ಟೊಂದ್ ತರದ ಪ್ರಾಬ್ಲಮ್ಸ್ ಇದೆ, ನಾನು ಅದನ್ನೆಲ್ಲ ಡೀಟೇಲ್ ಆಗಿ ಹೋಗಕ್ ಆಗಲ್ಲ, ಟೈಮ್ ಬಿಕಾಸ್ ಆಫ್ ದ ಟೈಮ್. ಅಂಡ್ ಇಂಪೇರ್ಡ್ ಮೆಂಟಲ್ ಡೆವಲಪ್ಮೆಂಟ್. ಸೊ ನಮ್ಗೆ ಮಗು ಈಗ ಏನಾಗಿದೆ, ಕೆಲವೊಬ್ರು ಹೈಪರ್ ಆಕ್ಟಿವ್ ಇರ್ತಾರೆ, ಕೆಲವೊಬ್ರು ಇಲ್ಲ ಅಂದ್ರೆ ಒಂದ್ ಕಡೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಂದ್ರೆ ಎದ್ದಾಡಲ್ಲ, ಅಲ್ಲಿಗೆ ಇಲ್ಲ ಅಮ್ಮ ನಂಗೆ ಅದು ತಂದ್ಕೊಡು, ಅಮ್ಮ ನಂಗೆ ಇತ್ತು, ಫುಲ್ಲು ಸೆಡೆಂಟ್ರಿ ಲೈಫ್ ಅಲ್ಲಿ ಇರ್ತಾರೆ. ಸೊ ಏನಕ್ಕೆ ಕೆಲವೊಬ್ರು ಮಕ್ಳು ಇಷ್ಟೊಂದು ಆಕ್ಟಿವ್ ಇರ್ತಾರೆ, ಕೆಲವೊಂದು ಈ ತರ ಅಂತ ಅಬ್ಸರ್ವ್ ಮಾಡಿದ್ರೆ, ಅದು ನಾಟ್ ಓನ್ಲಿ ಬಿಕಾಸ್ ಆಫ್ ದ ಎನ್ವೈರನ್ಮೆಂಟ್ ದೇ ಆರ್ ಗ್ರೋನ್ ಅಪ್, ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ದ
ಪ್ರೆಗ್ನೆನ್ಸಿ ನ್ಯೂಟ್ರಿಷನ್ ವಾಟ್ ದ ಮದರ್ ಈಸ್ ಪ್ರೆಗ್ನೆಂಟ್ ಲೇಡಿ ಏನೇನು ಕನ್ಸ್ಯೂಮ್ ಮಾಡ್ತಾ ಇದಾರೆ ಅದನ್ನು ಮ್ಯಾಟ್ರ್ ಆಗುತ್ತೆ. ಸೊ ನಾವು ಪ್ರೆಗ್ನೆನ್ಸಿ ಇರಿದಾಗ ಜಂಕ್ ಫುಡ್ ಇಲ್ಲ ಅಂದ್ರೆ ಸ್ವಲ್ಪ ಪ್ರೊಸೆಸ್ಡ್ ಫುಡ್, ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರೋ ತಿನ್ನೋದೆಲ್ಲ ಮಾಡಿದ್ರೆ ಸೊ ಅದು ಮಗು ಬೆಳವಣಿಗೆಗೆ ತುಂಬಾ ಎಫೆಕ್ಟ್ ಆಗ್ತವೆ. ಸೊ ಇಲ್ಲ ಲೋ ಬರ್ತ್ ವೇಟ್ ಆಗ್ಬೋದು, ಇಲ್ಲ ಅಂದ್ರೆ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ, ಏನೋ ಒಂದು ಪ್ರಾಬ್ಲಮ್ಸ್ ಇರುತ್ತೆ ನಮ್ಗೆ ಅದು ಈವನ್ ಕೆಲವೊಂದ್ಸಲ ಡಾಕ್ಟರ್ಗಳಿಗೂ ಅದು ರೆಕಗ್ನೈಸ್ ಆಗಲ್ಲ. ಯಾಕೆಂದ್ರೆ ಬ್ರೈನ್ ಡೆವಲಪ್ಮೆಂಟ್ ಇಲ್ಲ ಇಂಟರ್ನಲ್ ಆರ್ಗನ್ಸ್ ಆಗಲಿ ಸಡನ್ ನಮಗೆ ಅಷ್ಟು ಮಗು ಚಿಕ್ಕದಾಗಿದ್ದಾಗ ನಾವು ಅದೆಲ್ಲ ಐಡೆಂಟಿಫೈ ಆಗಲ್ಲ. ಸೊ ನೆಕ್ಸ್ಟ್ ಮಗು ಬೆಳೀತಾ ಚೈಲ್ಡ್ ಸ್ಟೇಟಸ್ ಬಂದಾಗ ಏನಾಗುತ್ತೆ, ಇನ್ಕ್ರೀಸ್ ರಿಸ್ಕ್ ಆಫ್ ಕ್ರೋನಿಕ್ ಡಿಸಾರ್ಡರ್ಸ್ ಅವಾಗ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಫ್ರಮ್ ದ ಏಜ್ ಆಫ್ 10 ಇಂದಲೇ ನಮಗೆ ಫ್ಯಾಟ್ ಅಕ್ಯುಮುಲೇಷನ್ ಎಲ್ಲ ಸ್ಟಾರ್ಟ್ ಆಗೋದು ನಮಗೆ ಏಜ್ ಆಫ್ 10 ಇಂದಲೇ ನಮಗೆ ಸ್ಟಾರ್ಟ್ ಆಗುತ್ತೆ. ಅದು ಎಲ್ಲ ಮೈನ್ಯೂಟ್ ಎಲ್ಲ ಆಗೋದ್ರಿಂದ ನಮಗೆ ಅದು ಗೊತ್ತಾಗಲ್ಲ. ಸೊ ಇನ್ಅಡಿಕ್ವೆಂಟ್ ಫೀಡಿಂಗು ಇಲ್ಲ ಫ್ರೀಕ್ವೆಂಟ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಕೋಲ್ಡ್, ಫೀವರು, ಕಾಫ್ ಆ ಥರದ್ದಾಗ್ಬೋದು, ಫುಡ್ ನಾವು ಪ್ರಾಪರ್ ಆಗಿ ತಗೊಳ್ಳಿಲ್ಲ ಅಂದ್ರೆ, ಹೆಲ್ದಿ ಫುಡ್ ತಗೊಳ್ಳಿಲ್ಲ ಅಂದ್ರೆ ಈ ತರದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಇಲ್ಲ ಐಸೈಟ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಇದು ಫ್ಯಾಟ್ ಅಕ್ಯುಮುಲೇಷನ್, ಈಗ ಆರ್ಟ್ರಿ ವೇನ್ಸ್ ಅಲ್ಲೆಲ್ಲ ಫ್ಯಾಟ್ ಅಕ್ಯುಮುಲೇಷನ್ ಆಗ್ತಾ ಹೋಗ್ಬೋದು. ಇವೆಲ್ಲ ನಮಗೆ ಕಣ್ಣಿಗೆ ಕಾಣಲ್ಲ, ಅದು ಮಗು ನೋಡೋದಕ್ಕೆ ಹೆಲ್ತಿ ಆಗಿದೆ, ಆಕ್ಟಿವ್ ಆಗಿದೆ ಅನ್ನೋದು ಅನ್ಸುತ್ತೆ. ಸೊ ನಮ್ಗೆ ಅಲ್ಲೂ ಐಡೆಂಟಿಫಿಕೇಶನ್ ಆಗ್ಲಿಲ್ಲ ಅಂತ ಅಂದ್ರೆ ಅಡೋಲಸೆನ್ಸ್ ಏಜ್ ಬರ್ತಾರೆ. ಅಡೋಲಸೆನ್ಸ್ ಏಜ್ ಬಂದಾಗ ಇಲ್ಲಿ ನಾನು ಗಂಡ್ಮಕ್ಳದನ್ನ ನಾನು ಡಿಸ್ಕಸ್ ಮಾಡಕ್ ಹೋಗಲ್ಲ. ಅಡೋಲಸೆನ್ಸ್ ಏಜ್ ಬಂದ್ರೆ ದಟ್ ಈಸ್ 14 to 21 ಇಯರ್ಸ್ ಏನಿದೆ ಅದು ಅಡೋಲಸೆನ್ಸ್ ಅಂತ ಕನ್ಸಿಡರ್. ಆ ಏಜ್ ಅಲ್ಲಿ ಏನಾಗುತ್ತೆ, ಗ್ರೋತ್ ಮಕ್ಳದು ಫಾಸ್ಟ್ ಆಗಿರುತ್ತೆ. ಆವಾಗ ನಮ್ಗೆ ಮೆಚುರೇಷನ್, ಲೇಡೀಸ್ಗೆ ಒಂದು ಮೆಚುರಿಟಿ ಸ್ಟಾರ್ಟ್ ಆಗುತ್ತೆ, ಮತ್ತೆ ಏನು ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಏನು PCOD ಪ್ರಾಬ್ಲಮ್ಸ್ ಆಗಿರ್ಬೋದು, ಇಲ್ಲ ಅಂದ್ರೆ ಫೇಸ್ ಅಲ್ಲಿ ಹೇರ್ ಗ್ರೋತ್ ಆಗಿರ್ಬೋದು, ಈ ತರದ್ದು ಮತ್ತೆ ಏನು ತುಂಬಾ ಫ್ಯಾಟಿ ಆಗೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು, ಈ ತರದ್ದೆಲ್ಲ ಅಡಾಲಸೆನ್ಸ್ ಏಜ್ ಅಲ್ಲಿ ನಮಗೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕೆಲವೊಬ್ರು ಏನ್ ಹೇಳ್ತಾರೆ, ಪೀರಿಯಡ್ ಸರಿಯಾಗಲ್ಲ ಅಂದ್ರೆ ಮದ್ವೆ ಆದ್ಮೇಲೆ ಸರಿ ಹೋಗುತ್ತೆ ಸತ್ತು, ಕೆಲವೊಬ್ರು ನೆಗ್ಲೆಕ್ಟ್ ಮಾಡ್ತಾರೆ. ಇಲ್ಲ ಕೆಲವೊಬ್ರು ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಅದು ಮೆನ್ಸ್ಟ್ರಲ್ ಸೈಕಲ್ ಕರೆಕ್ಟ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ತಗೊಳ್ತಾರೆ, ಸ್ವಲ್ಪ ದಿನ ತಗೊಳ್ತಾರೆ, ಅದು ರೆಗ್ಯುಲರ್ ಆಗುತ್ತೆ, ಮತ್ತೆ ಡ್ರಾಪ್ ಆಗುತ್ತೆ, ಮತ್ತೆ ಇನ್ನೂ ಸ್ವಲ್ಪ ದಿನ ತಗೊಳ್ತಾರೆ. ಸೊ ಏನಾಗುತ್ತೆ, ಆ ಮೆಚುರೇಷನ್ ಸೈಕಲ್ಸ್ ಆ ಟ್ಯಾಬ್ಲೆಟ್ಸ್ಗೆ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಗೆ ಅಡಿಟ್ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕೆ ಆಗ್ತಿದೆ, ರೂಟ್ ಕಾಸ್ ಯಾರು ಗೊತ್ತಲ್ಲ. ಅಟ್ ಪ್ರೆಸೆಂಟ್ ಆಗ್ತಾ ಇಲ್ಲ, ಆಗ್ಬೇಕು ಅಷ್ಟೇ, ಪೀರಿಯಡ್ಸ್ ಆಗ್ತಾ ಇಲ್ಲ, ಆಗ್ಬೇಕು ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಏನಕ್ಕೆ ಆಗ್ತಾ ಇಲ್ಲ, ರೂಟ್ ಕಾಸ್ ಯಾರು ಹುಡ್ಕೋಕ್ ಹೋಗ್ತಲ್ಲ, ಆಸ್ ಆಫ್ ಐ ಅಬ್ಸರ್ವ್. ಸೊ ಆ ಏಜ್ ದಾಟಿ ನಾವು ಪ್ರೆಗ್ನೆನ್ಸಿ ಕ್ಯಾರಿಯರ್ ಅಂದ್ರೆ ಒಂದು ಮದ್ವೆ ಆಗಿ ಒಂದು ಪ್ರೆಗ್ನೆನ್ಸಿ ಅಂತ ಬಂದಾಗ್ಲ ಅಲ್ಲಿ ಇನ್ಫರ್ಟಿಲಿಟಿ ಆಗ್ಬೋದು, ಇಲ್ಲ ಫ್ಯಾಟ್ ಗೇನ್ ಆಗ್ಬೋದು, ಅಲ್ಲಿಂದಲೇ ಕೆಲವೊಂದ್ಸಲ ಹಾರ್ಮೋನ್ ಈಗೆಲ್ಲ ನೋಡಿದೀರಾ 35 ಇಯರ್ಸ್ಗೆನೆ ಎಲ್ಲ ಮೆನೋಪಾಸ್ ಆಗ್ತಾ ಇದೆ ಕೆಲವೊಬ್ರುಗಳಿಗೆ. ಇಲ್ಲ ಅಂದ್ರೆ ಪೀರಿಯಡ್ಸೇ ಆಗಲ್ಲ, ಇಲ್ಲ ಒಂದು 6 months ಒನ್ಸು 3 months ಒನ್ಸು ಪೀರಿಯಡ್ಸ್ ಆಗೋದು. ಆಮೇಲೆ ಆ ಪ್ರೆಗ್ನೆನ್ಸಿಲೂ ಇಲ್ಲ ಏನೋ ಥೈರಾಯ್ಡ್ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಅಂದ್ರೆ ಶುಗರ್ ಬರುತ್ತೆ, BP ಬರುತ್ತೆ, ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿ ಏನಕ್ಕಾಗತ್ತೆ, ಇಟ್ಸ್ ಆನ್ ಆಲ್ ಕಾಮನ್ ನೌ ಅಂತ ಹೇಳ್ತಾರೆ. ವೈ we are not finding the root cause why this and all is happening nowadays? Why not in the previous, that is in the early year, why those are not facing those problems? Why present generation are facing nowadays? ಯಾರನ್ನಾರು ನೋಡಿ ಥೈರಾಯ್ಡ್ ಪ್ರಾಬ್ಲಮ್ ಕಂಪಲ್ಸರಿ ಇರುತ್ತೆ, ಪ್ರೆಗ್ನೆನ್ಸಿಲಿ ಶುಗರ್ ಬರುತ್ತೆ, ಇಲ್ಲ ಅಂದ್ರೆ ಏನು ಹೈಪರ್ ಟೆನ್ಷನ್ ಆಗುತ್ತೆ, ಇಲ್ಲಾಂದ್ರೆ ಬೇರೆ ಏನಾದ್ರು ಏನು ವೆರಿಕೋಸ್ ವೇನ್ಸ್ ಆಗುತ್ತೆ. ಏನಕ್ಕಾಗತ್ತೆ, so this and all, that is it and all, everything will be depends on the what the food we are consuming. So ಇದೆಲ್ಲ ನಮ್ಗೆ ಓವರ್ಕಮ್ ಮಾಡೋದಕ್ಕೆ ಏನ್ ಮಾಡ್ಬೇಕು, so we need to take a proper food in a proper way, in a proper time. ಸೊ ಅದನ್ನ ಯಾವ ತರ ತಗೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಆಲ್ರೆಡಿ ಹೇಳಿದೆ, ಚೈಲ್ಡ್ಹುಡ್ ಅನಿಮಿಯಾಸ್ ಆಗ್ಬೋದು, ಇಲ್ಲ ಏನು ಚೈಲ್ಡ್ಹುಡ್ ಯೂಶಲಿ ಅನಿಮಿಯಾ ಇಲ್ಲ ಐರನ್ ಡಿಫಿಷಿಯನ್ಸಿ ಆಗುತ್ತೆ. ಅಡಾಲಸೆನ್ಸಿಗೆ ಒಂದೊಂದೇ ಸ್ಟೇಜಲ್ಲಿ ನಾನು ಮೇನ್ ಯಾವ್ಯಾವ್ದು ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಂದ್ರೆ ಹೈಲೈಟ್ ಆಗುವಂಥ ಪ್ರಾಬ್ಲಮ್ಸ್. ನಾಟ್ ಗೋಯಿಂಗ್ ಟು consider go in detail about all the vitamin deficiencies, iron deficiency and calcium. So I'm not going in detail. Main ಯಾವ್ದಾದ್ರು ತುಂಬಾ ಪ್ರಾಬ್ಲಮ್ಸ್ ಇದೆ ಅದನ್ನ ಮಾತ್ರ ಹೇಳ್ತೀನಿ ಇಲ್ಲಿ. ಚೈಲ್ಡ್ಹುಡ್ ಅಲ್ಲಿ ಏನಾಗುತ್ತೆ, ಅನಿಮಿಯಾ ಆಗ್ಬೋದು, ಇಲ್ಲ ಅಂದ್ರೆ ಐರನ್ ಡಿಫಿಷಿಯನ್ಸಿ ಆಗ್ಬೋದು. ಐರನ್ ಡಿಫಿಷಿಯನ್ಸಿ ನಮಗೆ ಸಡನ್ ಆಗಿ ಗೊತ್ತಾಗಲ್ಲ, ಇಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ಬೋದು, ವಿಟಮಿನ್ ಡಿ ಡಿಫಿಷಿಯನ್ಸಿಯಿಂದ ನಮಗೆ ಒಬೆಸಿಟಿ ಕಾಣ್ಬೋದು. ಸೊ ದಿಸ್ ಆರ್ ಆಲ್ ಫೇಸ್ಡ್ ಇನ್ ದ ಚೈಲ್ಡ್ಹುಡ್. ಇನ್ನು ಅಡಾಲಸೆನ್ಸಿಗೆ ಬಂದ್ರೆ PMS, that is the premenstrual syndromes, that is the cramps ಆಗಿರ್ಬೋದು, ಇಲ್ಲ ಸೊಂಟ ನೋವು ಬರ್ಬೋದು, ಹೊಟ್ಟೆ ನೋವು ಬರ್ಬೋದು,
ಇಲ್ಲ ಸ್ವಲ್ಪ ಆಂಗ್ಸೈಟಿ ಇಲ್ಲ ಆಂಗ್ರಿನೆಸ್ ಪೀರಿಯಡ್ಸ್ ಇನ್ ಪ್ರೀವಿಯಸ್ ಎಲ್ಲ ಈ ತರದ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ. ಇಲ್ಲ ಅಂದ್ರೆ PCOD ಪ್ರಾಬ್ಲಮ್ ಇರುತ್ತೆ, ಇಲ್ಲ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಇಲ್ಲ ಎಂಡೋಮೆಟ್ರಿಯಂ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಇದೆಲ್ಲ ಅಡಾಲಸೆನ್ಸ್ ಅಲ್ಲಿ ನಾವು ಫೇಸ್ ಮಾಡೋಂಥದ್ದು. ಪ್ರೆಗ್ನೆನ್ಸಿ ಬೈ ಏನೇನು ಪ್ರಾಬ್ಲಮ್ಸ್ ಫೇಸ್ ಆಗುತ್ತೆ ಯೂಶಲಿ ನವಡೇಸ್ ಆಫ್ಟರ್ ಫಿಫ್ತ್ ಸೆಕೆಂಡ್ ಟ್ರೈಮಿಸ್ಟರ್ ಎಂಟ್ರಿ ಆಯ್ತು ಅಂದ್ರೆ ಬ್ಲಡ್ ಇದು ಡಯಾಬಿಟಿಕ್ ಬರ್ಬೋದು, ಇಲ್ಲ ಅಂದ್ರೆ ಹೈಪರ್ ಟೆನ್ಷನ್ ಆಗ್ಬೋದು, ಇಲ್ಲ ಕಾಲ್ಗಳು ಸ್ವಲ್ಪ ಊತ, ಏಕೆಂದ್ರೆ ಇನ್ನು ವಾಟರ್ ಕಂಟೆಂಟ್ ಜಾಸ್ತಿ, ಸೋಡಿಯಂ ಕಂಟೆಂಟ್ ಜಾಸ್ತಿಯಾಗಿ ಕಾಲ್ಗಳು ಊತ ಬರ್ಬೋದು, ಇಲ್ಲ ಅಂದ್ರೆ ಸ್ವಲ್ಪ ಲೆಥಾರ್ಜಿ ಫೀಲ್ ಮಾಡ್ಬೋದು, ಇಲ್ಲ ಅಂದ್ರೆ ಆಕ್ಟಿವ್ ಆಗಿರಲ್ಲ ಅಂತ ಏನೋ ಯಾರು ಪ್ರಪಂಚದಲ್ಲಿ ಯಾರು ಪ್ರೆಗ್ನೆನ್ಸಿನೇ ಆಗಿಲ್ಲ, ನಾನೇ ಆಗಿರೋದು, ನಂಗೆ ಕೂತಿತ್ತೋಲೆ ಕುತ್ಕೊಂಡು ಅಯ್ಯೋ ನಂಗೆ ಆಗಾಗ್ಬಿಟ್ರೆ ಹೀಗಾಗ್ಬಿಟ್ರೆ ನಮ್ಮ ಮಿಸ್ಕನ್ಸಂಪ್ಷನ್ಸ್ ಒಂದ್ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ. ಯಾಕೆಂದ್ರೆ ನಮ್ದು ಹಾರ್ಮೋನಲ್ಸ್ ವರ್ಕ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ, ನಮಗೆ ರೆಗ್ಯುಲರ್ ಪೀರಿಯಡ್ಸ್ ಇರಲ್ಲ. ಸೊ ಆಗಿರೋದ್ರೆ ಮೆಂಟಲಿ ಸ್ವಲ್ಪ ನಾವು ಆ ಟೈಮಲ್ಲಿ ಡಿಸ್ಟರ್ಬ್ಸ್ ಆಗ್ತೀವಿ ಪ್ರೆಗ್ನೆನ್ಸಿ ಟೈಮಲ್ಲಿ, ಅದಾಗ್ಬೋದು. ನೆಕ್ಸ್ಟ್ ಇನ್ನ ಲ್ಯಾಕ್ಟೇಷನ್ ಬಂದ್ರೆ ಫೀಡಿಂಗ್ ಟೈಮಲ್ಲಿ ಬಂತ ಅಂತ ಅಂದ್ರೆ ಏನು ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ನಮಗೆ ಮೆಂಟಲ್ ಅವಾಗ್ಲೂ ಅಷ್ಟೇನೆ, ನಮ್ಗಿನ್ನು ಪೀರಿಯಡ್ಸ್ ಅಪ್ ಟು ಕೆಲವೊಬ್ಬರಿಗೆಲ್ಲ 3 months ಇಲ್ಲ 4 months 5 months ನಮ್ಗೆ ಅವಾಗ ಆಮೇಲೆ ಪೀರಿಯಡ್ ಸ್ಟಾರ್ಟ್ ಆಗೋದು ಏನು ಬಾಣಂತಿ ಟೈಮಲ್ಲಿ. ಸೊ ಅವಾಗ ಸಡನ್ ಫ್ಲೋ ಜಾಸ್ತಿ ಆಗ್ಬೋದು, ಇಲ್ಲ ಅಂದ್ರೆ ಫ್ಲೋ ತುಂಬಾ ಕಡಿಮೆ ಆಗ್ತಿರ್ಬೋದು, ಇಲ್ಲ ಅನಿಮಿಯಾ ಅಲ್ಲೂ ಆಗ್ಬೋದು. ಆಮೇಲೆ ನಮ್ದು ಏನಿದೆ ಅಂದ್ರೆ ಕೆಲವೊಂದು ಆಹಾರಗಳನ್ನ ಕೊಡಲ್ಲ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ, ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಹೇಳಿ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಆ ರೆಸ್ಟ್ರಿಕ್ಷನ್ಸ್ ಇಂದ ನಮಗೆ ಏರ್ ಫಾಲ್ಸ್ ಆಗ್ಬೋದು, ಸ್ವಲ್ಪ ನಮ್ದು ಫೇಸಸ್ ಎಲ್ಲ ಸ್ವಲ್ಪ ಶಿಂಕ್ ಆಗುತ್ತೆ, ಇಲ್ಲ ಅಂದ್ರೆ ತುಂಬಾ ದಪ್ಪ ಫ್ಯಾಟ್ ಜಾಸ್ತಿ ಆಗುತ್ತೆ. ಅದ್ ಹಾಲ್ ಬರ್ಬೇಕು ಅಂತೇಳಿ ಚೆನ್ನಾಗಿ ತಿನ್ನೋದು ಆ ತರ ಎಲ್ಲ ಮಾಡ್ತಾರೆ. ಸೊ ಅದರಿಂದ ನಮಗೆ ಆ ಟೈಮಲ್ಲಿ ನಮಗೆ ಕಾಣಲಿಲ್ಲ ಪ್ರಾಬ್ಲಮ್ ಅಂದ್ರೆ ಆಫ್ಟರ್ 35 years ಇಲ್ಲ 40 years ಅಂತೂ ಶೋರ್ ನಮಗೆ ಬ್ಲಡ್ ಪ್ರೆಷರ್ ಇಲ್ಲ BP ಇಲ್ಲ ಕೊಲೆಸ್ಟ್ರಾಲ್ ಈ ತರದ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಲ್ಡ್ ಏಜ್ ಅಲ್ಲಿ ಮೆನೋಪಾಸ್ ಟೈಮಲ್ಲಿ ಬರೋಂಥ ಪ್ರಾಬ್ಲಮ್ಸ್ಗಳು ವಿ ಕಾಂಟ್ ಪ್ರಿಡಿಕ್ಟ್ ದಟ್ ಈ ಮೆನೋಪಾಸ್ ನನಗೆ ಇದೇ ಬರುತ್ತೆ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗೋದು, ಮನೆಯವ್ರ ಮೇಲೆಲ್ಲ ಸಿಟ್ ಅನ್ನೆಸೆಸರಿಯಾಗಿ ಕೂಗಾಡೋದು, ಜಗಳ ಆಡೋದು ಮಾಡೋದು, ಇದು ಮೇನ್. ನೆಕ್ಸ್ಟ್ ಜಾಯಿಂಟ್ ಪೇನ್ಸ್, ಅದು ನೆಕ್ಸ್ಟ್ ಮೆನೋಪಾಸ್ ಒಂದ್ಸಲ ಆಯ್ತು ಅಂತ ಅಂದ್ರೆ ದಟ್ ಈಸ್ ನಮಗೆ ಒಂದು ದೇವ್ರು ಕೊಟ್ಟಿರೋ ವರ ಹೆಣ್ಮಕ್ಳಿಗೆ ಅಂತಂದ್ರೆ, ನಮಗೆ ಎಲ್ಲಿವರೆಗೂ ನಮಗೆ ಪೀರಿಯಡ್ಸ್ ಅನ್ನೋದೊಂದು ಇರುತ್ತೋ ಅಲ್ಲಿವರೆಗೂ ನಾವು ಹೆಲ್ದಿಯಾಗಿರ್ತೀವಿ. ಎಷ್ಟು 30 ಕೆಲವೊಬ್ರಿಗೆ 40 50 55 years ವರ್ಗು ಪೀರಿಯಡ್ಸ್ ಇರುತ್ತೆ. ಅಂಥವ್ರೆಲ್ಲ ಎಷ್ಟು ಹೆಲ್ದಿ ಆಗಿರ್ತಾರೆ ಅಬ್ಸರ್ವ್ ಮಾಡಿದೀರಾ ಅನ್ಸುತ್ತೆ. ಅದೆಲ್ಲ ಇದೆ ಅಂತಂದ್ರೆ ನಮಗೆ ಜಾಯಿಂಟ್ ಪೇನ್ಸ್ ಬರಲ್ಲ, ಇಲ್ಲ ಬೇರೆ ಯಾವುದೇ ತರದ ಇಲ್ಲ ಕೊಲೆಸ್ಟ್ರಾಲ್ ಕ್ಯುಮುಲೇಷನ್ಸ್ ಆಗಲಿ ಈ ತರದ್ದೆಲ್ಲ ಆಗಲ್ಲ. ಆ ಈಸ್ಟ್ರೋಜನ್ ಅನ್ನೋದು ಒಂದು ನಮಗೆ ಹಾರ್ಮೋನ್ ದೇವ್ರು ಕೊಟ್ಟಿರೋ ವರ ಅಂತ ಹೇಳ್ಬೋದು. ಅದೇ ಆಯ್ತು ಮೆನೋಪಾಸ್ ಒಂದ್ಸಲ ಆಯ್ತು ಅಂತ ಅಂದ್ರೆ ಈಗ ಜೆಂಟ್ಸ್ ಗಳಿಗೆ ಜಾಸ್ತಿ ನಮಗೆ ಅವ್ರಗಳಿಗೆ ಜಾಸ್ತಿ ಬೇಗ ಡಯಾಬಿಟಿಕ್ ಆಗ್ಲಿ ಹೈಪರ್ ಟೆನ್ಷನ್ಸ್ ಆಗ್ಲಿ ಬೇಗ ಬರುತ್ತೆ. ಸೊ ಅವು ನಮ್ಗೆ ಆಫ್ಟರ್ ಮೆನೋಪಾಸ್ ಲೇಡೀಸ್ ಬಾಡಿ ಆಕ್ಟಿವಿಟೀಸ್ ಅಂಡ್ men's body activities, that is the hormonal variations and health issues are everything will be equal. ಸೊ ನಮಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಿರೋದೇ ಹಾರ್ಮೋನ್ಸ್ ಇಂದ ಮಾತ್ರ ನಮ್ಗೆ ಆ ಪ್ರೊಟೆಕ್ಷನ್ ಸಿಕ್ಕಿರೋದು. ಅದಾಯ್ತು ಅಂತ ಅಂದ್ರೆ ಸೊ ಎಲ್ಲಾ ಪ್ರಾಬ್ಲಮ್ಸ್ ಆಮೇಲೆ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ. ಆರ್ಥ್ರೈಟಿಸ್ ಇಲ್ಲ ರುಮಿಟೈಡ್ ಆರ್ಥ್ರೈಟಿಸ್, ಮೇನ್ ಡಯಾಬಿಟಿಕ್ ಮತ್ತೆ ಬ್ಲಡ್ ಪ್ರೆಷರ್, ಸೊ ಈ ತರದ್ದೆಲ್ಲ ಪ್ರಾಬ್ಲಮ್ಸ್ಗಳು ಈ ಸ್ಟೇಜಸ್ ಅಲ್ಲಿ ನಮಗೆ ಬರ್ತಾ ಹೋಗುತ್ತೆ. ಸೊ ಏನೇನ್ ನ್ಯೂಟ್ರಿಷನ್ ನಮಗೆ ಬೇಕು? ಸೊ ಎನರ್ಜಿ ಇಸ್ ನಥಿಂಗ್ ಬಟ್ ನಾವು ಹೋಲ್ ಡೇ ಆಕ್ಟಿವ್ ಆಗಿರ್ಬೇಕಂದ್ರೆ ನಮಗೆ ಎನರ್ಜಿ ಬೇಕು. ಸೊ ಅದೇ ಎಷ್ಟು ಬೇಕಾಗುತ್ತೆ, ನಾನೊಂದು ಅಪ್ರಾಕ್ಸಿಮೇಟರ್ ತಗೊಂಡಿದ್ದೀನಿ. 2330 ಇಂದ ನಮಗೆ 2440 ವರ್ಗು ನಮಗೆ ಅಪ್ರಾಕ್ಸಿಮೇಟ್ ಇಷ್ಟು ಕ್ಯಾಲೋರೀಸ್ ನಮಗೆ ಪರ್ ಡೇ ಬೇಕಾಗಿರೋದು. ಪ್ರೋಟೀನ್ ಎಷ್ಟು ಬೇಕು ಅಂದ್ರೆ ನಮ್ದು ಬಾಡಿ ವೆಯ್ಟ್ ಎಷ್ಟಿದೆಯೋ ಅಷ್ಟು ಗ್ರಾಮ್ಸ್. ಫಾರ್ ಎಕ್ಸಾಂಪಲ್ 1 kgಗೆ 1 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು. ಫಸ್ಟ್ ಇದು ಪ್ರೀವಿಯಸ್ ಆಗಿ 2020 ವರ್ಗು 0.8 ಇತ್ತು. ಇವಾಗ ಮತ್ತೆ ಜಾಸ್ತಿ ಮಾಡಿದ್ದಾರೆ, ಇವಾಗ ರಿಕ್ವೈರ್ಮೆಂಟ್ ಜಾಸ್ತಿ. ಎಲ್ಲರೂ ನೋಡಿದಿರಾ ಅನ್ಸುತ್ತೆ, ಎಲ್ಲರೂ ಪ್ರೋಟೀನ್ ಇಂಟೇಕ್ ಮಾಡಬೇಕು. ಇಲ್ಲ ಯೂಶಲಿ ಗೈಸ್ ಏನ್ ಮಾಡ್ತಾರೆ, ಬಾಯ್ಸ್ ಅಡಲ್ಟ್ ಏಜ್ ಒಂದು ಎಂಟ್ರಿ ಆದಷ್ಟು ಪ್ರೋಟೀನ್ ಶೇಕ್ಸ್ ತಗೊಳ್ಳೋದು, ಇಲ್ಲ ನಾನು ವರ್ಕೌಟ್ ಮಾಡ್ತೀನಿ ನನ್ಗೆ ಪ್ರೋಟೀನ್ ಬೇಕು ಅಂತ ಹೇಳಿ ತಗೊಳ್ಳೋದು, ಈ ತರದ್ದೆಲ್ಲ ಸ್ಟಾರ್ಟ್ ಆಗಿದೆ. ಸೊ ಈ ಅನ್ನೆಸೆಸರಿ ನಮಗೆ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದಲೂ ನಮಗೆ ಫುಡ್ ಅಲ್ಲಿ ತಗೊಳ್ಳಿ ಅಂತಲೇ ಒಂದು ಹೆಲ್ತ್ ಆರ್ಗನೈಸೇಷನ್ ಏನ್ ಮಾಡಿದ್ದಾರೆ, ಪ್ರೋಟೀನ್ ಇಂಟೇಕ್ 1 kg ಆಫ್ ಬಾಡಿ ವೆಯ್ಟ್ ಗೆ 1 ಗ್ರಾಮ್ ಆಫ್ ಪ್ರೋಟೀನ್ ಬೇಕಂತೇಳಿ ಕನ್ಸಿಡರ್ ಮಾಡಿದ್ರು. ನೆಕ್ಸ್ಟ್ ಮಿನರಲ್ಸ್ ಬರೋಣ. ಏನೇನ್ ಮಿನರಲ್ಸ್ ಬೇಕು? ಮೇನ್ ಮಿನರಲ್ಸ್ ನಮಗೆ ಕ್ಯಾಲ್ಸಿಯಂ ಅಂಡ್ ಐರನ್. ಕ್ಯಾಲ್ಸಿಯಂ ಮತ್ತೆ ಐರನ್ ನಮಗೆ ಯೂಶಲಿ ನಮಗೆ 600 ಗ್ರಾಮ್ಸ್ ಸಾಕು, ಬಟ್ ಯೂಶಲಿ ಲೇಡೀಸ್ಗೆ ಒಂದು 200 ಗ್ರಾಮ್ಸ್ ಎಕ್ಸ್ಟ್ರಾ ಬೇಕು.
ಏನಕ್ಕೆ ಅಂದ್ರೆ ನಮಗೆ ಪೀರಿಯಡ್ಸ್ ಆದಾಗ ಬ್ಲಡ್ ಫ್ಲೋ ಆದಾಗ ಅದರಲ್ಲಿ ನಮಗೆ ಕ್ಯಾಲ್ಸಿಯಂ ಮತ್ತು ಐರನ್ ಇದು ಬ್ಲಡ್ ಅಲ್ಲಿ ಹೋಗುತ್ತೆ, ನಮಗೆ ಫ್ಲೋ ಆಚೆ ಹೋಗುತ್ತೆ. ಸೊ ಅದರಿಂದ ಒಂದು 200 grams ಎಕ್ಸ್ಟ್ರಾ ಬೇಕಾಗುತ್ತೆ. ಐರನ್ 1.5 mg ಆಫ್ ಪರ್ ಡೇ ಲಾಸ್ by the way of menstrual, therefore ensure the adequate intake of iron. ಯೂಶಲಿ ನಮಗೆ ಕ್ಯಾಲ್ಸಿಯಂ ಸಡನ್ ಆಗಿ ಎಫೆಕ್ಟ್ ಗೊತ್ತಾಗಲ್ಲ, ಅದು ಸ್ವಲ್ಪ ಟೈಮ್ ತಗೊಳುತ್ತೆ ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಐಡೆಂಟಿಫೈ ಮಾಡೋದಕ್ಕೆ. ಬಟ್ ಐರನ್ ಡಿಫಿಷಿಯನ್ಸಿ ನಮಗೆ ಬೇಗ ನಮಗೆ ಒನ್ ಮಂತ್ ಇಲ್ಲ 2 months ಒಳಗಡೆ ನಮಗೆ ಗೊತ್ತಾಗ್ಬಿಟ್ಟು ಏರ್ ಫಾಲ್ ಆಗ್ಬೋದು, ಇಲ್ಲ ಅಂದ್ರೆ ನೈಲ್ಸ್ ಎಲ್ಲ ಸ್ವಲ್ಪ ಬೇಗ ಕಟ್ ಆಗೋದು, ಇಲ್ಲ ಸ್ವಲ್ಪ ಲೇಸಿನೆಸ್ ಬರ್ಬೋದು, ಮೆಂಟಲಿ ಸ್ವಲ್ಪ ಡಿಸಾರ್ಡರ್ ಆಗೋದು. ಸೊ ಈ ತರದ್ದೆಲ್ಲ ಆಗ್ಬೇಕಂದ್ರೆ ನಮಗೆ ಆಗುತ್ತೆ ಅಂದ್ರೆ ನಮಗೆಲ್ಲ ಐರನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳಿ. ಸೊ ಆದಷ್ಟು ಲೇಡೀಸ್ ಆದಷ್ಟು ನಮ್ಗೆ ಐರನ್ ಎಷ್ಟು ಚಾನ್ಸಸ್ ಆಗುತ್ತೋ ಅಷ್ಟು ನಾವು ಫುಡ್ ಅಲ್ಲಿ ಕನ್ಸಂಪ್ಷನ್ ಮಾಡೋದಕ್ಕೆ ನೋಡ್ಬೇಕು. ನೆಕ್ಸ್ಟ್ ವಿಟಮಿನ್ B1 ಈ ಎಲ್ಲಾ ವಿಟಮಿನ್ಸ್ ನಮ್ಗೆ ಅಡಿಕ್ವೆಂಟ್ ಬೇಕು. ಸ್ಪೆಷಲಿ B2, B6, B12 ಮತ್ತೆ ವಿ ಆರ್ ಲೇಡೀಸ್ ಆದ್ರೆ ಸ್ವಲ್ಪ ಕಾನ್ಶಿಯಸ್ ಆಗಿರ್ತೇವೆ. ಸೊ ಬ್ಯೂಟಿ ಕಾನ್ಶಿಯಸ್, ನಮಗೆ ಹೇರ್ಸ್ ಅದನ್ನ ಬಯೋಟಿನ್ ಬೇಕು, ದಟ್ ಇಸ್ ದ B5. ಸೊ ಈ ಬಯೋಟಿನ್ ಎಲ್ಲಾ ವಿಟಮಿನ್ಸ್ ನಮಗೆ ಕ್ಯಾಲ್ಸಿಯಂ ಆಗಿರ್ಬೋದು, ಐರನ್ ಆಗಿರ್ಬೋದು, ನಮಗೆ ಬಾಡಿಗೆ ಅಬ್ಸರ್ವ್ ಆಗ್ಬೇಕಂತಂದ್ರೆ ಮೇನ್ ಬೇಕಾಗಿರೋದು ನಮಗೆ ವಿಟಮಿನ್ ಡಿ. ಎಲ್ಲಿ ಸಿಗುತ್ತೆ ಅದು ನಮಗೆ ಸ್ವಲ್ಪ ಕ್ವಾಂಟಿಟಿ ಅಷ್ಟು ನಮಗೆ ನಾನ್ ವೆಜಿಟೇರಿಯನ್ಸ್ ಇದ್ರೆ ನಮಗೆ ನಾನ್ ವೆಜ್ ಅಲ್ಲಿ ಲಿವರ್ ಮತ್ತೆ ಆರ್ಗನ್ ಅಲ್ಲಿ ನಮಗೆ ಮಸಲ್ಸ್ ಫ್ಲಶ್ ಅಲ್ಲಿ ಸಿಗುತ್ತೆ. ಬಟ್ ವೆಜಿಟೇರಿಯನ್ಸ್ ನಮಗೆ ವಿಟಮಿನ್ ಡಿ ನಮಗೆ ಫುಡ್ ಅಲ್ಲಿ ತುಂಬಾ 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 ಕಡಿಮೆನೆ ಸಿಗೋದು. ಸೊ ಆದಷ್ಟು ಏನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ನಮ್ಗೆ ಅರೌಂಡ್ 7 to 10:30, 11 ಆದಷ್ಟು ನಾವು ಬಿಸಿಲಲ್ಲಿ ಇರೋದನ್ನ ಅಭ್ಯಾಸ ಮಾಡಿ. ಬಿಸಿಲಲ್ಲಿ ಇರೋದು ಅಂದ್ರೆ ಫುಲ್ ಎಲ್ಲ ಕವರ್ ಮಾಡ್ಕೊಂಡಲ್ಲ, ಆದಷ್ಟು ನಮ್ಮ ಬಾಡಿ ನಮ್ಮ ಸ್ಕಿನ್ನು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ಬೇಕು. ಎಕ್ಸ್ಪೋಸ್ ಅಂದ್ರೆ ಯಾವ್ದೋ ಒಂದು ಶೇಡ್ ಅಲ್ಲಿ ಇಲ್ಲ ನೆರಳಲ್ಲಿ ನಿಂತ್ಕೊಂಡ್ರೆ ನಮಗೆ ಅದು ಅಬ್ಸರ್ವ್ ಆಗಲ್ಲ. ನಮ್ಮ ಆ ಸೂರ್ಯನ ಕಿರಣಗಳು ಏನಿದೆಯಾ ಅದು ನಮ್ಮ ಸ್ಕಿನ್ನಿಗೆ ತಾಗಬೇಕು. ಆ ತಾಗದಾಗ ಸ್ವಲ್ಪ ಈಗ ಬೇಸಿಗೆ ಇದೆ, ಸ್ವಲ್ಪ ನಮಗೆ ಬೇಗನೆ ಅಬ್ಸರ್ವ್, ಬಿಸಿಲು ಅದ್ರ ರೇಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಸ್ವಲ್ಪ ಒಂದು 5-10 minutes ಪರ್ ಡೇ, ಏನಿಲ್ಲ ವೀಕ್ಲಿ ಒಂದು 3 days ಆದ್ರೂ ಒಂದು 5-10 minutes ನಾವು ಬಿಸಿಲಲ್ಲಿ ಆದಷ್ಟು ಸ್ವಲ್ಪ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆದಂಗೆ ಬಿಸಿಲಿಗೆ ಹೋದ್ರೆ ನಮಗೆ ವಿಟಮಿನ್ ಡಿ ಸಿಗುತ್ತೆ. ನೋಡಿದ್ರೆ ಅನ್ಸುತ್ತೆ ಈ ಕೊರೋನಾ ಟೈಮಲ್ಲಿ ಕೊರೋನಾ ಮೇಲೆ ಎಲ್ಲರೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಎಲ್ಲ ಸಪ್ಲಿಮೆಂಟ್ಸ್ ತಗೋ ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಆ ಒಂದು 2-3 years ನಾವೇನಾಗಿದೆ ಆದಷ್ಟು ಸನ್ಲೈಟಿಗೆ ಹೋಗೇ ಇಲ್ಲ. ಎಲ್ಲ ಮನೆ ಒಳಗಡೆ ಇಂದಲೇನೆ ಏನೋ ಒಂದು ಎಮರ್ಜೆನ್ಸಿ ಅಂತ ಹೇಳಿ ನಾವು ಒಳಗಡೆನೆ ಕೊರೋನಾ ಎಮರ್ಜೆನ್ಸಿನ ಒಳಗಡೆನೆ ಎಕ್ಸ್ಪೋಸ್ ಆಗಿಲ್ಲ. ಆವಾಗಲೇ ನಮಗೆ ವಿಟಮಿನ್ ಡಿ ಇಂಪಾರ್ಟೆನ್ಸ್ ಅನ್ನೋದು ಜನಗಳಿಗೆ ಅವೇರ್ನೆಸ್ ಬಂದಿರೋದು ಅವಾಗ್ಲಿಂದಲೇ ಅಂತ ಇದೆ. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ದಟ್ ವುಮನ್ ಲೈಫ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್, ಅನಿಮಿಯಾ ಆಗ್ಬೋದು, ಇಲ್ಲ PCOD, ಇಲ್ಲ ಇನ್ಫರ್ಟಿಲಿಟಿ. PMS ಇಸ್ ನಥಿಂಗ್ ಬಟ್ ಎ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ಸ್ ಅಂತೇಳಿ ನಾವು ಹೇಳಿದ್ನಲ್ಲ, ಪೀರಿಯಡ್ಸ್ ಆಗೋದಕ್ಕಿಂತ ಮುಂಚೆ ನಮಗೆ ಸ್ವಲ್ಪ ಆಂಗ್ಸೈಟಿ ಆಗೋದು, ಲೋನ್ಲಿನೆಸ್ ಇರೋದು, ಇಲ್ಲ ಕ್ರಾಂಪ್ಸ್ ಆಗಿರ್ಬೋದು, ಕಾಲ್ ನೋವು ಬರುತ್ತೆ, ಇಲ್ಲ ಸೊಂಟ ನೋವು ಬರುತ್ತೆ, ಹೊಟ್ಟೆ ನೋವು ಬರುತ್ತೆ. ಸೊ ಇದೆಲ್ಲ PMS ಅಂತ ಕನ್ಸಿಡರ್ ಮಾಡ್ತೀವಿ. ಮೆನೋಪೋಸಲ್ ಸಿಂಪ್ಟಮ್ಸ್ ದಟ್ ಈಸ್ ನಥಿಂಗ್ ಬಟ್ ಅವಾಗ್ಲೂ ಅಷ್ಟೇ ನಮಗೆ ಸಿಟ್ಟಿರುತ್ತೆ, ಇಲ್ಲ ಅಂದ್ರೆ ಒಂಥರ ಲೋನ್ಲಿ ಫೀಲ್ ಆಗುತ್ತೆ, ಇಲ್ಲ ಅಂದ್ರೆ ಯಾರು ಸಿಟ್ ಕೊಟ್ಟರು ನನಗೇನೋ ಒಂಥರ ನನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಸ್ಪೆಷಲಿ ಗಂಡನ ಮೇಲೆ. ಸೊ ನನ್ ಮೆನೋಪೋಸ್ ಆಗ್ತಾ ಇದೆ ಅಂದ್ರೆ ನನ್ನ ಗಂಡ ನನ್ನ ಕಡೆ ನೋಡ್ತಾರ, ನನ್ಗೆ ನನ್ಗೆ ಇಂಪಾರ್ಟೆನ್ಸ್ ಇಲ್ಲ ಮನೇಲಿ, ಎಲ್ಲರೂ ನನ್ ನೆಗ್ಲೆಕ್ಟ್ ಮಾಡ್ತು, ನನಗೆ ಏಜ್ ಆಯ್ತು, ನಂದು ಏನು ಅಪಿಯರೆನ್ಸ್ ಎಲ್ಲ ಚೇಂಜ್ ಆಗುತ್ತೆ, ನಾನು ವಯಸ್ಸಾದವಳಂಗ್ ಕಾಣ್ತೀನಿ, ಗ್ರೇ ಏರ್ಸ್ ಬರುತ್ತೆ. ಸೊ ಇದೆಲ್ಲ ನಮಗೆ ಮೆಂಟಲಿ ಅವೆಲ್ಲ ಎಫೆಕ್ಟ್ ಆಗ್ತಾ ಇರುತ್ತೆ. ಅದ್ ಜೊತೆಗೆ ನಮಗೆ ಫಿಸಿಕಲಿ ಏನಾಗುತ್ತೆ, ಜಾಯಿಂಟ್ಸ್ ಪೇನ್ಸ್ ಬರುತ್ತೆ, ಅಬ್ಡಮಿನಲ್ ದಟ್ ಇಸ್ ವಿಸರಲ್ ಫ್ಯಾಟ್ ಅಂತ ಹೇಳಿದ್ರೆ ಅಬ್ಡಮಿನಲ್ ಫ್ಯಾಟ್ ಜಾಸ್ತಿ ಆಗುತ್ತೆ, ನಮ್ಮ ಬಾಡಿ ಸ್ಟ್ರಕ್ಚರ್ ವೇರಿ ಆಗುತ್ತೆ, ಥೈಸ್ ಮತ್ತೆ ಹೊಟ್ಟೆಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಏರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಇವೆಲ್ಲ ಮೆನೋಪೋಸಲ್ ಸಿಂಪ್ಟಮ್ಸ್. ನೆಕ್ಸ್ಟ್ ಆರ್ಥ್ರೈಟಿಸ್. ಸೊ ಕ್ಯಾಲ್ಸಿಯಂ ಡಿಫಿಷಿಯನ್, ಈಸ್ಟ್ರೋಜನ್ ಎಷ್ಟು ಆಕ್ಟಿವ್ ಆಗಿ ಇರುತ್ತೋ ನಮ್ಮ ಬಾಡಿಲಿ ಅಷ್ಟು ಕ್ಯಾಲ್ಸಿಯಂ ಅಬ್ಸರ್ವ್ ಆಗುತ್ತೆ. ನಮ್ಗೆ ಈಸ್ಟ್ರೋಜನ್ ಅರೌಂಡ್ 35 ಇಂದಲೇ ನಮಗೆ ಸ್ವಲ್ಪ ಅದು ಪ್ರೊಡಕ್ಷನ್ಸ್ ಕಡಿಮೆ ಆಗ್ತಾ ಹೋಗ್ತಾ ಅದು ಒಂದೇ ಸಲ ಸ್ಟಾಪ್ ಆಗಲ್ಲ. ನಾವು ಯೂಶಲಿ ಅಬ್ಸರ್ವ್ ಮಾಡೋದು 35 years ಆದ್ಮೇಲೆ ನಮಗೆ ಪೀರಿಯಡ್ಸ್ ಆಗಿ ಒಂದು 6 days ಆಗ್ತಾ ಇದೆ ಅಂದ್ರೆ ಒಂದು 5 days ಬರುತ್ತೆ, ನೆಕ್ಸ್ಟ್ 4 days ಬರುತ್ತೆ, ನೆಕ್ಸ್ಟ್ 3 days ಬರುತ್ತೆ. ಸೊ ಈ ತರ ಸ್ವಲ್ಪ ಸ್ಲೋಗೆ ಅದು ಆಗ್ತಾ ಇರುತ್ತೆ. ಸೊ ಅದೇನಂದ್ರೆ ಈಸ್ಟ್ರೋಜನ್ ಲೆವೆಲ್ ನಮ್ಗೆ ಆ ಥರನೇ ಕಡಿಮೆ ಆಗ್ತಾ ಹೋಗುತ್ತೆ. ಈಸ್ಟ್ರೋಜನ್ ಲೆವೆಲ್ ಯಾವ ತರ ಕಡಿಮೆ ಆಗ್ತಾ ಹೋಗುತ್ತೋ ಹಾಗೆ ನಮ್ಗೆ ಕ್ಯಾಲ್ಸಿಯಂ ಬಾಡಿಗೆ ಅಬ್ಸರ್ವ್ ಆಗೋದು, ನೀವು ಏನೇ ತಗೊಂಡ್ರು ನಮ್ಗೆ ಕ್ಯಾಲ್ಸಿಯಂ ಬಾಡಿಗೆ ಅಬ್ಸರ್ವ್ ಆಗೋದನ್ನು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಏನ್ ಮಾಡ್ಬೇಕು ಅಂತ ನಾನು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ಬ್ಲಡ್ ಪ್ರೆಷರ್ ಬರ್ಬೋದು, ಇಲ್ಲ ಡಯಾಬಿಟಿಕ್ ಬರ್ಬೋದು. ಸೊ ಇವೆಲ್ಲ ಏನಂದ್ರೆ ನಮ್ದು ಲೇಡೀಸ್ ಲೈಫ್ ಅಲ್ಲಿ ಫೇಸ್ ಮಾಡುವಂತ ಕಾಮನ್
ಪ್ರಾಬ್ಲಮ್ಸ್. ಸೊ ಈಸ್ಟ್ರೋಜನ್ ರಿಡಕ್ಷನ್ ಅಂತ ಹೇಳಿದೆ, ಯೂಶಲಿ ನಮಗೆ 35 years ಇಂದ 45 years ವರ್ಗು ಈ ಸ್ಟೇಜ್ ಅಲ್ಲಿ, ಈ ಏಜ್ ಅಲ್ಲಿ ನಮಗೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಅದನ್ನ ನಾವು ಆಕ್ಟಿವ್ ಆಗಿ ಇಟ್ಕೋಬಹುದು, ಆದಷ್ಟು ಆಕ್ಟಿವ್ ಆಗಿ ಇಟ್ಕೋಬಹುದು. ಬಟ್ ಅದಲ್ಲದೆ ಕೆಲವೊಬ್ಬರಿಗೆ ಇನ್ಫರ್ಟಿಲಿಟಿ ಆಗುತ್ತೆ, ಇಲ್ಲ ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ. ನಾನು ಆಲ್ರೆಡಿ PCOD ಅಂತ ಹೇಳಿದೆ. ಸೊ ಅವ್ರಗಳಿಗೆಲ್ಲ ಈ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಇರುತ್ತೆ. ಏನಕ್ಕೆ ಕಡಿಮೆ ಇರುತ್ತೆ? ಫಸ್ಟ್ ರಿಡ್ಯೂಸ್ ಮೆಟಬಾಲಿಸಮ್. ನಮ್ಮ ಬಾಡಿ ನಾವು ಏನು ತಿಂತೀವೋ ಅದನ್ನ ಅಬ್ಸರ್ವ್ ಕ್ಲೀನಾಗಿ ಮಾಡ್ಕೊಳ್ಳಲ್ಲ. ನಾವು ಎಲ್ಲಾ ವಿಟಮಿನ್ಸ್ ತಿಂತೀನಪ್ಪ, ಅದು ತಿಂತಾ ಇದೀನಿ, ಇತ್ತಿದೆ ಡ್ರೈ ಫ್ರೂಟ್ಸ್ ತಿಂತೀನಿ, ಆ ಸೀಡ್ಸ್ ತಿಂತೀನಿ, ವೆಜಿಟೇಬಲ್ಸ್ ತಿಂತೀನಿ, ಪ್ರೋಟೀನ್ ತಿಂತಾ ಇದ್ದೀನಿ, ನಾನು ಸಿರಲ್ಸ್ ಪಲ್ಸಸ್ ಎಲ್ಲ ತಿಂತಾ ಇದ್ದೀನಿ, ಎಲ್ಲಾ ತಿಂತಾ ಇದ್ದೀನಿ. ಆದ್ರೂ ನನಗೆ ಏನಕ್ಕೆ ಈ ತರ ಅಂತ ಅಂದ್ರೆ ನಮ್ದು ಗಟ್ ಹೆಲ್ತ್, ಅಂದ್ರೆ ನಮ್ದು ಏನು ಇಂಟೆಸ್ಟೈನ್ ಏನಿದೆಯೋ ಅದಂದ್ರೆ ಇಲ್ಲಿ ಇಸೋಫೇಗಸ್ ಇಂದ ನಮ್ ಲಾರ್ಜ್ ಇಂಟೆಸ್ಟೈನ್ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ಕೆಲವೊಂದು ಪಾರ್ಟ್ ಅಲ್ಲಿ ನಮ್ಗೆ ಅಬ್ಸರ್ವ್ ಆಗುತ್ತೆ. ಸೊ ಅಲ್ಲಿ ಅಬ್ಸರ್ವ್ ಆಗ್ಬೇಕಂದ್ರೆ ನಮ್ದು ಆ ಗಟ್ ಹೆಲ್ದಿ ಆಗಿರ್ಬೇಕು. ಹೆಲ್ದಿ ಆಗಿದ್ರೆ ಅಲ್ಲಿ ನಮಗೆ ನ್ಯೂಟ್ರಿಯೆಂಟ್ ಅಬ್ಸರ್ವ್ ಆಗುತ್ತೆ. ಅದೇ ಹೆಲ್ದಿ ಆಗಿಲ್ಲ ಅಂದ್ರೆ ಹೌ ಕಮ್ ಇಟ್ ವಿಲ್ ಬಿ ಅಬ್ಸರ್ವ್ ದಟ್ ನ್ಯೂಟ್ರಿಯೆಂಟ್ಸ್? ಎಲ್ಲ ನಾವು ತಿಂದಿದ್ದೆಲ್ಲ ಏನಾಗುತ್ತೆ, ಆಚೆ ಹೋಗ್ತಾ ಇರುತ್ತೆ. ನಾವು ತಿಂತಾ ಇರ್ತೀವಿ, ನಾವು ಏನ್ ಆಚೆ ಹೋಗ್ತಿದೆ ಅಂತಲೂ ಗೊತ್ತಿರಲ್ಲ. ನಾವು ತಿನ್ನೋದಷ್ಟೇ ಮಾತ್ರ ನಮಗೆ ಗೊತ್ತಿರುತ್ತೆ, ಬಾಡಿಲಿ ಏನ್ ಅಬ್ಸರ್ವ್ ಆಗಿದೆ ಅನ್ನೋ ಗೊತ್ತಿರಲ್ಲ. ಸೊ ನಮಗೆ ಕಾಣಿಸೋದೇನು ಆ ಡಿಫಿಷಿಯನ್ಸಿ, ಅದು ಪೇನು, ಇದು ಪೇನು, ವೇಟ್ ಗೇನ್ ಅದಾಯ್ತು ಅಂತ ಮಾತ್ರ ಗೊತ್ತಾಗುತ್ತೆ. ಸೊ ನಮ್ ಫಸ್ಟ್ ನಾವು ವಿ ನೀಡ್ ಟು ಇನ್ಕ್ರೀಸ್ ಅವರ್ ಗಟ್ ಹೆಲ್ತ್. ಸೊ ನೆಕ್ಸ್ಟ್ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಯ್ತು ಅಂತ ಅಂದ್ರೆ ಮೆನೋಪಾಸ್. ಸೊ ಮೆನೋಪಾಸ್ ಟೈಮಲ್ಲಿ ನಮ್ಗೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಕಡಿಮೆ ಸ್ವಲ್ಪ ಎನರ್ಜಿ ಲೆವೆಲ್, ಕೆಲವೊಬ್ರು ಅದೇನಲ್ಲ ಇದು ಐರನ್ ಡಿಫಿಷಿಯನ್ಸಿ ಆದಂದ್ರೆ ನಮಗೆ ಎನರ್ಜಿ ಲೆವೆಲ್ ಸ್ವಲ್ಪ ಸುಸ್ತು ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ನಾವು ಆಕ್ಟಿವ್ ಆಗಿರಲ್ಲ, ಜಾಸ್ತಿ ಕೆಲಸ ಮಾಡಲ್ಲ, ಓಡಕ್ಕಾಗಲ್ಲ, ಸ್ವಲ್ಪ ದೂರ ಓಡ್ದೋ ನಂಗೆ ಸುಸ್ತಾಯ್ತು ಅಂತ ಕೂತ್ಕೊಳ್ಳೋದು ಎಲ್ಲ ಮಾಡ್ತೀವಿ. ಸೊ ಈ ತರದ ಆಕ್ಟಿವಿಟಿ ಇರುತ್ತೆ. ಆಮೇಲೆ ಜಾಸ್ತಿ ಯಾವಾಗಲೂ ಸಿಟ್ಕೊಳ್ಳೋದು ಮಾಡೋದು. ಸೊ ಅವೆಲ್ಲ ಹಾರ್ಮೋನ್ಸ್ ವೇರಿಯೇಷನ್, ನಾವು ಜಾಸ್ತಿ ಸಿಟ್ಕೊಳ್ಳೋದು, ನಾವು ಯಾವ ತರ ಕಮ್ಯುನಿಕೇಟ್ ಮಾಡ್ತೀವಿ, ಇದರಿಂದಲೂ ನಮ್ದು ಹಾರ್ಮೋನಲ್ ವೇರಿಯೇಷನ್ಸ್ ಆಗುತ್ತೆ. ಈ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ನಮಗೆ ಎನರ್ಜಿ ಲೆವೆಲ್ ಕಡಿಮೆ ಆಗುತ್ತೆ. ಮತ್ತೆ ಮೆಮೊರಿ 40 years ಅಯ್ಯೋ ನಂಗೆ ಮರುವು ಜಾಸ್ತಿ ಆಗುತ್ತೆ. ಮತ್ತೆ ಇನ್ಕ್ರೀಸ್ ರಿಸ್ಕ್ ಆಫ್ ಹಾರ್ಟ್ ಡಿಸೀಸ್. ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗೋದ್ರಿಂದ ನಾನು ಹೇಳ್ದೆ, ಆಫ್ಟರ್ ಮೆನೋಪಾಸ್ ಆದ್ಮೇಲೆ ಏನಾಗುತ್ತೆ, ಜೆಂಟ್ಸ್ ಏನ್ ಹೆಲ್ತ್ ಸ್ಟೇಟಸ್ ಇರುತ್ತೋ ನಮ್ಮ ಹೆಲ್ತ್ ಸ್ಟೇಟಸ್ ಅದೇ ತರ ಇರುತ್ತೆ. ಯೂಶಲಿ ಹಾರ್ಟ್ ಅಟ್ಯಾಕ್ಸ್ ಜೆಂಟ್ಸಿಗೆ ಜಾಸ್ತಿ, ಲೇಡೀಸಿಗೆ ಕಂಪೇರ್ ಮಾಡಿದ್ರೆ. ವೈ? ಬಿಕಾಸ್ ವಿ ಆರ್ ಪ್ರೊಟೆಕ್ಟೆಡ್ ಫ್ರಮ್ ದಿಸ್ ಈಸ್ಟ್ರೋಜನ್ ಹಾರ್ಮೋನ್. ಸೊ ನೆಕ್ಸ್ಟ್ ಡಿಕ್ರೀಸ್ ಇನ್ ದ ಬೋನ್ ಹೆಲ್ತ್ ಅಂಡ್ ವೇಟ್ ಗೇನ್ ಆಗುತ್ತೆ. ಸೊ ಬೋನ್ ಹೆಲ್ತ್ ನಾವು ಆಲ್ರೆಡಿ ಮೇನ್ ನಮಗೆ ಸಿಂಪ್ಟಮ್ಸ್ ಕಾಣೋದು, ಬಿಕಾಸ್ ನಮ್ದು ಓವರ್ ಆಲ್ ಬಾಡಿ ಪ್ರೆಷರ್ ಬೀಳೋದು ನಮ್ಮ ನೀಸ್ ಮೇಲೆ ಬೀಳುತ್ತೆ. ಸೊ ನಿಮ್ಗೆ ಫಸ್ಟ್ ಕಾಣಿಸ್ಕೊಳ್ಳೋದೇ ನೀ ಪೇನ್, ಇಲ್ಲ ಅಂದ್ರೆ ಇಲ್ಲಿ ಜಾಯಿಂಟ್ಸ್ ಆಂಕಲ್ಸ್ ಬರ್ಬೋದು, ಇಲ್ಲ ರಿಸ್ಟ್ ಪೇನ್, ಇಲ್ಲ ಜಾಯಿಂಟ್ಸ್ ಸುಮ್ಮನೆ ಸ್ವಲ್ಪ ಹಿಂಗ್ ಮೂವ್ ಮಾಡಿದ್ರೆ ಅಯ್ಯೋ ನಂಗೆ ನೋಡ್ತಾ ಇದೆ, ಸ್ವಲ್ಪ ಕೈ ಉಳ್ಕೊಂಡು ಕುತ್ಕೊಂಡು ಎತ್ಕೊಂಡು ಅಯ್ಯೋ ನಂಗೆ ಇಲ್ಲಿ ಇಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ಏನಕ್ಕೆ ಅಂದ್ರೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಇದ್ದಾಗ ನಮಗೆ, ಅದೊಂದೇ ರೀಸನ್ ಅಂತಲ್ಲ, ಮೇ ಬಿ ದ ರೀಸನ್. ಕೆಲವೊಬ್ಬರಿಗೆ ಬೋನ್ಸ್ ವೀಕ್ ಇರ್ಬೋದು, ಇಲ್ಲಾಂದ್ರೆ ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ ನಾವು ಪ್ರೆಷರ್ ಬಿಟ್ರು ಆಗ್ಬೋದು. ಸಣ್ಣ ಪುಟ್ಟದಕ್ಕೆಲ್ಲ ಆಗ್ತಾ ಇದೆ ಅಂದ್ರೆ ಸಮ್ವಾಟ್ ದೇರ್ ವಿಲ್ ಬಿ ವೇರಿಯೇಷನ್ ಇನ್ ದ ಹಾರ್ಮೋನಲ್ ವೇರಿಯೇಷನ್ ಇನ್ ದ ಬಾಡಿ. ನೆಕ್ಸ್ಟ್ ಇನ್ಕ್ರೀಸ್ ಇನ್ ದ ವಿಸರಲ್ ಫ್ಯಾಟ್ ಅದೇ ಹೇಳಿದ್ನಲ್ಲ, ಈಸ್ಟ್ರೋಜನ್ ಕಡಿಮೆ ಆಗೋದ್ರಿಂದ ನಮಗೆ ಹೊಟ್ಟೆ ಭಾಗದಲ್ಲಿ, ಸ್ಪೆಷಲಿ ವೇಸ್ಟ್ ಭಾಗದಲ್ಲಿ ನಮಗೆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಲ್ದಲ್ಲ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗೋದು ಏಜ್ ಫ್ಯಾಕ್ಟರ್ ಇದೆ ಅಂತ ಹೇಳಿದೆ. ಏಜ್ ಫ್ಯಾಕ್ಟರ್ 35 ಇಂದ 45 ಆ ಸ್ಟೇಜ್ ಅಲ್ಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಅದಲ್ದಲ್ಲೇ ಇನ್ನೇನ್ ಬೇರೆ ರೀಸನ್ಸ್ ಇದೆ. ಯೂಸ್ ಆಫ್ ಮೆನ್ಸ್ಟ್ರಲ್ ಕಂಟ್ರೋಲ್, ಈಗ ಪ್ರೀಪೋನ್ ಮಾಡೋದಕ್ಕೆ, ಇಲ್ಲ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗೋದಕ್ಕೆ ನಾವು ಟ್ಯಾಬ್ಲೆಟ್ ತಗೊಳ್ತೀವಿ. ಆ ಟೈಮಲ್ಲಿ ನಮ್ಗೆ ಈ ಮಂತ್ ಅಲ್ಲಿ ತಗೊಂಡೆ, ನನ್ಗೆ ಪೋಸ್ಟ್ಪೋನ್ ಆಯ್ತು, ನೆಕ್ಸ್ಟ್ ಮಂತ್ ನನಗೆ ಕರೆಕ್ಟಾಗಿ ಆಗುತ್ತೆ, ಅಷ್ಟು ಮಾತ್ರ ನಮಗೆ ಅಷ್ಟೇ. ನಮಗೇನು ಆ ಟೈಮಲ್ಲಿ ನಮ್ಗೆ ಆ ಪೀರಿಯಡ್ಸ್ ಪೋಸ್ಟ್ಪೋನ್ ಆಗಬೇಕು, ಯಾವುದೋ ಒಂದು ಇವೆಂಟ್ ಹೋಗ್ಬೇಕು, ನಮ್ಗೆ ಅಷ್ಟೇನೆ. ನಾವು ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಪ್ರತಿಯೊಂದ್ಸಲೂ ನಾವು ಆ ತರ ಟ್ಯಾಬ್ಲೆಟ್ಸ್ ಕನ್ಸ್ಯೂಮ್ ಮಾಡ್ತಾ ಹೋದ್ರೆ ನಮಗೆ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಬರ್ತ್ ಕಂಟ್ರೋಲ್ ಪಿಲ್ಸ್ ತಗೊಂಡ್ರು ನಮಗೆ ಈಸ್ಟ್ರೋಜನ್ ಲೆವೆಲ್ ವೇರಿಯೇಷನ್ ಆಗುತ್ತೆ. ಅಂಡ್ ಆಂಟಿಬಯೋಟಿಕ್ಸ್. ಸೊ ಸಣ್ಣ ಪುಟ್ಟ ಕೆಮ್ಮು 4 ದಿನ ಆಯ್ತು, 5 ದಿನ ಆಯ್ತು, ನಾವು ಕೆಮ್ಮು ಹೋಗ್ಲಿಲ್ಲ, ನೆಗಡಿ ಹೋಗ್ಲಿಲ್ಲ, ಫೀವರ್ ನಾವು ಹೋಗ್ಲಿಲ್ಲ ಅಂದ್ರೆ ಡಾಕ್ಟರ್ಗಳು ಯೂಶಲಿ ಏನ್ ಮಾಡ್ತಾರೆ, ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಪ್ರತಿಯೊಂದ್ಸಲ ನಾವು ಆಂಟಿಬಯೋಟಿಕ್ಸ್ ತಗೊಳ್ತಾ ಹೋದಾಗ ನಾವು ಹುಷಾರಾಗ್ಬೇಕು ಅಷ್ಟೇ ಇರುತ್ತೆ ನಮ್ ಕಾನ್ಸೆಪ್ಟ್. ನಮ್ಗಳಿಗೆ ಇದರಿಂದ ಏನಾಗುತ್ತೆ ಅನ್ನೋದು ಅವೇರ್ನೆಸ್ ಇರಲ್ಲ. ಈ ಆಂಟಿಬಯೋಟಿಕ್ಸ್ ಎಲ್ಲ ನಾವು ಜಾಸ್ತಿ ತಗೊಳ್ಳೋದ್ರಿಂದಲೂ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಯೂಸ್ ಆಫ್ ಮೋರ್ ಜಂಕ್ ಫುಡ್ಸ್. ಸೊ ಪ್ರೆಸೆಂಟ್ ಡೇ ಯೂಶಲಿ ಯಂಗ್ ಸಿಸ್ಟರ್ಸ್ ಏನ್ ಮಾಡ್ತಾರೆ, ಎಲ್ಲದನ್ನು ಜಂಕ್ ಫುಡ್. ಹೊರಗಡೆ ನಂಗೆ ಬಾಕ್ಸ್ ಕಟ್ತೀನಿ ಅಂದ್ರೆ ಬಾಕ್ಸ್ ಬೇಡಮ್ಮ, ನಾನು ಆಚೆ ತೆಗೆದುಕೊಳ್ತೀನಿ. ಸೊ ಈ ತರ ಪಿಜ್ಜಾ, ಬರ್ಗರು, ಇಲ್ಲ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಈ ತರದೆಲ್ಲ ತಗೊಳ್ಳೋದ್ರಿಂದಲೂ ನಮಗೆ ಈಸ್ಟ್ರೋಜನ್ ಲೆವೆಲ್ ವೇರಿಯೇಷನ್ ಆಗುತ್ತೆ. ಅಂಡ್
ಆರ್ಗ್ಯಾನಿಕ್ ಅನಿಮಲ್ ಪ್ರಾಡಕ್ಟ್ಸ್. ಸೊ ವೈ ಬಿಕಾಸ್ ಇವಾಗ ಏನ್ ಆಗ್ತಾ ಇದೆ ಅಂದ್ರೆ ಆ ಒಂದು ಕುರಿ ಆಗಿರ್ಬೋದು ಇಲ್ಲ ಚಿಕನ್ಸ್ ಆಗಿರ್ಬೋದು ವೆಯ್ಟ್ ಬರ್ಲಿ ಅಂತ ಹಾರ್ಮೋನಲ್ ಇಂಜೆಕ್ಟ್ ಮಾಡ್ತಾ ಇದೆ. ಆ ವೆಯ್ಟ್ ಬರಬೇಕು, ಆ ಫ್ಲಶ್ ಡೆವಲಪ್ ಆಗ್ಬೇಕಂತ ಹಾರ್ಮೋನಲ್ ಇಂಜೆಕ್ಟ್ ಮಾಡ್ತಾರೆ. ಸೊ ನಮಗೆ ಆ ವೆಯ್ಟ್ ಇದೆ, ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಐ ಆಮ್ ವೆಜಿಟೇರಿಯನ್, ಐ ಡೋಂಟ್ ನೋ ಬಟ್ ಮಚ್ ಬಟ್ ನಾನ್ ವೆಜಿಟೇಬಲ್ ಫುಡ್ಸ್ ಚೆನ್ನಾಗಿದೆ, ಟೇಸ್ಟಿ ಆಗಿದೆ ಅಂತ ಹೇಳಿ ನಾವು ಪರ್ಚೇಸ್ ಮಾಡ್ತೀವಿ, ತಿಂತೀವಿ ಅಷ್ಟೇ. ಆ ಫ್ಲಶ್ ಎಲ್ಲ ಯಾವ್ದೋ ಚಿಕನ್ ಯಾವ ತರ ಬೆಳೆಸಿರ್ತಾರೆ, ಎಲ್ಲ ಗೋಟ್ ಯಾವ ತರ ಬೆಳೆಸಿರ್ತಾರೆ, ನಾವು ವಿ ಆರ್ ನಾಟ್ ಅವೇರ್ ಆಫ್ ಆಲ್ ದೋಸ್ ಥಿಂಗ್ಸ್. ಏನ್ ಇಂಜೆಕ್ಟ್ ಮಾಡಿದಾರೋ ಇಲ್ವೋ, ಹಾರ್ಮೋನ್ ಇಂಜೆಕ್ಟ್ ಇಲ್ಲ, ನಮ್ಗೆ ಏನ್ ಫುಡ್ ಅದಕ್ಕೆ ಫೀಡ್ ಮಾಡಿದ್ದಾರೆ, ಮಸಲ್ಸ್ ಬರ್ಲಿ, ವೇಟ್ ಅಲ್ಲಿ ಏನ್ ತಿನ್ಸಿದ್ದಾರೆ, ಏನ್ ಇಂಜೆಕ್ಟ್ ಮಾಡಿ ನಮ್ಗೆ ಏನು ಗೊತ್ತಿರಲ್ಲ. ಸೊ ಈ ಪ್ರೆಸೆಂಟ್ ಇರೋದ ಎಲ್ಲಾ ಕಡೆನ ಈಗಿನ ನಾಟಿ ಕೋಳಿಗಳಾಗ್ಲಿ ಅದೆಲ್ಲ ಸಿಗೋದು ತುಂಬಾ ಕಡಿಮೆ ಆಗಿದೆ. ತಿಂದ್ರು ಎಲ್ಲರೂ ಟೇಸ್ಟ್ ಅಷ್ಟು ಇರಲ್ಲ, ಎಲ್ಲ ಫಾರಂ ಕೋಳಿಗಳಿಗೆ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗುತ್ತೆ. ಲ್ಯಾಕ್ ಆಫ್ ಎಕ್ಸರ್ಸೈಸ್ ಈಗ ಸ್ವಲ್ಪ ಯಂಗ್ಸ್ಟರ್ಸ್ ಸ್ವಲ್ಪ ಅವೇರ್ ಆಗ್ತಿದ್ದಾರೆ, ಜಿಮ್ಮಿಗೆ ಹೋಗ್ತಾರೆ. ನಾನು ನೋಡ್ತಾರೆ ಜಿಮ್ಮಿಗೆ ಹೋಗ್ತಾರೆ, ಯೋಗ ಮಾಡ್ತಾರೆ. ಆದ್ರೂ ಏನು, ನಾನು ಜಿಮ್ಮಿಗೆ ಹೋಗಿ ಬಂದೆ, ಬೆಳಗ್ಗೆ ಹೋಗಿ ಬಂದೆ, ಅಯ್ಯೋ ನಂಗೆ ಟಯರ್ಡ್ ಆಗಿದೆ, ನಾನು ಬೆಳಗ್ಗೆ ಯೋಗ ಮಾಡಿದ್ದೀನಿ, ನಾನು ವಾಕ್ ಮಾಡಿದ್ದೀನಿ, ಎಕ್ಸರ್ಸೈಸ್ ಮಾಡಿದ್ದೀನಿ. ನೆಕ್ಸ್ಟ್ ವಾಟ್ ಅಬೌಟ್ ದ ಹೋಲ್ ಡೇ? 1 hour ನೀವು 24 hours ಅಲ್ಲಿ 1 hour ಯೋಗ ಮಾಡ್ತಿರಲ್ಲ, 1 hour ಜಿಮ್ ಮಾಡಿದ್ರೆ, ವಾಟ್ ಅಬೌಟ್ ಇನ್ ರಿಮೈನಿಂಗ್ 23 hours? ಸೊ ಆ ಟೈಮಲ್ಲಿ ನಾವು ಆಕ್ಟಿವ್ ಆಗಿರ್ಬೇಕು. 1 hour ನಾವು ಮಾಡೋದ್ರಿಂದ ಅಷ್ಟೇ ಅಲ್ಲ, ಹೋಲ್ ಡೇ ವಿ ಶುಡ್ ಬಿ ಆಕ್ಟಿವ್. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದು, ಯಾರ ಮೇಲೆ ಡಿಪೆಂಡ್ ಆಗ್ದಲೇ ಇರೋದು, ಸಣ್ಣ ಪುಟ್ಟದಕ್ಕೆಲ್ಲ ವೆಹಿಕಲ್ಸ್ ಯೂಸ್ ಮಾಡ್ದಲ್ಲ ವಾಕ್ ಮಾಡೋದು, ಸ್ವಲ್ಪ ಆಕ್ಟಿವ್ ಆಗಿ ಹೊರಗಡೆ ಜನಗಳ ಜೊತೆ ಮಾತಾಡೋದು, ಈ ತರ ಎಲ್ಲ ಮಾಡ್ಕೊಂಡು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಲ್ಯಾಕ್ ಆಫ್ ಎಕ್ಸರ್ಸೈಸ್ ಅಂದ್ರೆ ಓನ್ಲಿ ಅಟ್ ಎ ಪರ್ಟಿಕ್ಯುಲರ್ ಟೈಮ್ ಡೂಯಿಂಗ್ ದ ಎಕ್ಸರ್ಸೈಸ್ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್, ಬೀಯಿಂಗ್ ಇನ್ ಆಕ್ಟಿವ್ ಫಾರ್ ಅ ಹೋಲ್ ಡೇ is important. So as I told, because of junk food, processed food, obesity that is a weight gain ಆಗುತ್ತೆ. ಒಂದು BMI ಅಂತ ಹೇಳ್ತೀವಿ, ಆ BMI ಒಂದು ವೆಯ್ಟಿಗೆ ಮತ್ತು ಹೈಟಿಗೆ ಇಷ್ಟು ಇರ್ಬೇಕಂತ ಇರುತ್ತೆ. ಅದು ಕ್ರಾಸ್ ಮಾಡ್ತಂದ್ರೆ ವಿ ವಿಲ್ ಕನ್ಸಿಡರ್ ಆಸ್ ಅನ್ ಓವರ್ ವೆಯ್ಟ್, ನೆಕ್ಸ್ಟ್ ಒಬೆಸಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಈ ಒಬೆಸಿಟಿ ಜಾಸ್ತಿ ಆಗೋದ್ರಿಂದಲೂ ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ಸ್ ವೇರಿಯೇಷನ್ ಆಗುತ್ತೆ. ಸೊ ನಾನು ಕೆಲವೊಬ್ರು ಏನ್ ಮಾಡ್ತಾರೆ, ಎಲ್ಲಾ ತರದ್ದು ಫುಡ್ ತಗೊಳ್ತಿದ್ದೀನಿ, ನಾನು ಎಕ್ಸರ್ಸೈಸು ಮಾಡ್ತಾನಿಲ್ಲ, ಆದ್ರೂ ದಿನ ಬೆಳಗ್ಗೆ ನನ್ ಟೈಮ್ ಇಲ್ಲ, ಅದಾಯ್ತು ಇದಾಯ್ತು, ನಾನು ಅದ್ ಮಾಡ್ಬೇಕು ಇದು ಮಾಡ್ಬೇಕು, ಈಗ ನಂಗೆ ಫುಲ್ ಯಾವಾಗ್ಲೂ ಟೆನ್ಷನ್ ಎಲ್ಲ ಇರ್ತಾರೆ. ಈ ಪ್ರೆಸೆಂಟ್ ಎಲ್ಲ ಯಾರನ್ನಾರು ನೋಡಿ ಟೈಮ್ ಇಲ್ಲ ನಂಗೆ ಅರ್ಜೆಂಟು ಲೇಟು ಇದೇ ವರ್ಡ್ಸ್ ಯೂಸ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಸೊ ಈ ಸಣ್ಣ ಪುಟ್ಟ ಸ್ಟ್ರೆಸ್ಗಳು ಇದು ಕಾಮನ್ ಆಗಿ ಹೋಗಿದೆ. ಇಟ್ಸ್ ನಾಟ್ ಎ ಸ್ಟ್ರೆಸ್ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಈ ಸಣ್ಣ ಪುಟ್ಟ ಸ್ಟ್ರೆಸ್ಗಳು ನಮಗೆ ಬಾಡಿ ಹೆಲ್ತ್ಗೆ ಎಫೆಕ್ಟ್ ಆಗ್ತವೆ. ಇದಲ್ಲದೆ ನಮಗೆ ಲೇಡೀಸ್ ಎಸ್ಪೆಷಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂದ್ರೆ, ಬೆಳಗ್ಗೆ ಮಕ್ಳುಗಳು ಕಳಿಸ್ಬೇಕು, ಗಂಡನ್ ಕಳಿಸ್ಬೇಕು, ಅವ್ರ ಬಾಕ್ಸ್ ಅವ್ರ ಟೈಮ್ ಮತ್ತೆ ನಾವು ತಿಂಡಿ ಅಡುಗೆಗಳು ರೆಡಿ ಮಾಡ್ಬೇಕು, ಅದು ಅವ್ರು ಕೇಳಿದ್ ಮಾಡ್ಬೇಕು, ಮತ್ತೆ ಸಂಜೆ ಅವ್ರು ಬರುತ್ತೆ ಸ್ನಾಕ್ಸ್ ಅದ್ ಮಾಡ್ಬೇಕು, ಇದು ಮಾಡ್ಬೇಕು, ಅದು ಕ್ಲೀನ್ ಮಾಡ್ಬೇಕು, ಇದು ಕ್ಲೀನ್ ಮಾಡ್ಬೇಕು, ಮನೆಗೆ ಅವ್ರು ಬರ್ತಾರೆ ಅಡುಗೆ ಮಾಡ್ಬೇಕು, ಇದಕ್ಕೆ ಅಡುಗೆ ಮಾಡ್ಬೇಕು, ಇದೇ ಸ್ಟ್ರೆಸ್ ಎಲ್ಲ ಇರ್ತೀವಿ. ಸೊ ಈ ಸ್ಟ್ರೆಸ್ಗಳೆಲ್ಲ ನಮಗೆ ಏನಾಗುತ್ತೆ, ಕ್ಯಾರಿ ಆಗ್ತಾ ಒಂದಿನ ಯಾವ ತರ ಒಂದಿನ ಎಫೆಕ್ಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇನ್ ದ ಮೆನೋಪಾಸ್ ಟೈಮ್. ಯಾವಾಗ ಮೆನೋಪಾಸ್ ಅಂತ ಆಗುತ್ತಾ ಆ ಟೈಮಲ್ಲಿ ನಮಗೆ ಅದು ಗೊತ್ತಾಗುತ್ತೆ ಎಷ್ಟು ಎಫೆಕ್ಟ್ ಆಗಿದೆ ಅಂತ. Even some of people will not aware of that not only because of this hormone changes, not only because of physical changes, it is also as stress is affecting me ಅನ್ನೋದು ಯಾರು ಒಬ್ರು ನಮಗೆ ಹೇಳ್ದಾಗ್ಲೇ ನಮಗೆ ಅದು ಗೊತ್ತಾಗೋದು. ಅಲ್ಲಿವರೆಗೂ ನಮಗೆ ಇಟ್ಸ್ ಬಿಕಮ್ಸ್ ಆಸ್ ಲೈಕ್ ಡೈಲಿ ರುಟೀನ್ ಆಗಿ ಹೋಗ್ಬಿಟ್ಟಿದೆ ನಮಗೆ ಆ ಸ್ಟ್ರೆಸ್ ಕ್ಯಾರಿ ಮಾಡೋದು. So these are all the main reasons that will be makes the estrogen level variation in the body. So how to overcome this? So namge estrogen level, how to balance our body, how to balance our estrogen level, how to keep our body healthy anta andre avoid eat unrefined carbs instead of refined carbs. So ಈ packet items ಬರ್ತವೆ ಈಗೇನು ಒಂದು ಪೀನಟ್ಸ್ ಆಗಿರ್ಬೋದು, ಇಲ್ಲ ಮೂಂಗ್ ದಾಲ್ ಆಗಿರ್ಬೋದು, ಎಲ್ಲ ಪ್ಯಾಕೆಟ್ಸ್ ಅಲ್ಲಿ ಸಿಗುತ್ತೆ. ನಾನು ಕಾರ್ಬ್ಸ್ ಕನ್ಸ್ಯೂಮ್ ಮಾಡಿ, ನಾನು ಪ್ರೋಟೀನ್ ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತಾರೆ. ಸೊ ಎಲ್ಲದನ್ನು ಪ್ಯಾಕೆಡ್ ಐಟಮ್ಸ್. ಏನು ಪ್ಯಾಕೆಡ್ ಐಟಮ್ಸ್ ಇದಾವ, ಸೊ ಅದು ಅನ್ರಿಫೈನ್ಡ್, ಅದು ಪ್ರಾಡಕ್ಟ್ಸ್ನ ರಿಫೈನ್ಡ್ ಪ್ರಾಡಕ್ಟ್ಸ್ನ, ದಟ್ ಈಸ್ ಸಮಥಿಂಗ್ ಇಟ್ ಈಸ್ ಪ್ರಾಸೆಸ್ಡ್, ಆಲ್ರೆಡಿ ಪ್ರಾಸೆಸ್ಡ್ ಆಗಿದೆ, ಹೊರಗಡೆ ಏನೋ ಪ್ರೋಸೆಸ್ ಆಗಿದೆ ಅಂತ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ. ಆದಷ್ಟು ರಾ ಫುಡ್ಸ್, ದಟ್ ಈಸ್ ನೀವೇ ಮನೇಲಿ ಏನಾದ್ರು ಮೂಂಗ್ ದಾಲ್ ಮಾಡ್ತೀರಾ, ಇಲ್ಲ ಏನಾದ್ರು ಸ್ಪೈಸಸ್ ಮಾಡ್ತೀರಾ, ಮನೇಲೆ ತಂದು ನೀವೇ ಪ್ರಿಪೇರ್ ಮಾಡ್ಕೊಂಡು ಮನೇಲಿ ಹೋಮ್ ಮೇಡ್ ಫುಡ್ಸ್ ಮಾಡ್ಕೊಂಡು ತಿನ್ನಿ. ಸೊ ಈ ಮನೇಲಿ ಯಾರು ಮಾಡೋದು ಅಂತ ಹೇಳಿ ಹೊರಗಡೆಯಿಂದ ಎಲ್ಲ ಫುಡ್ ಎಲ್ಲ ಪ್ಯಾಕೆಡ್ ಐಟಮ್ಸ್ ಇರುತ್ತೆ, ನಾವು ಮನೇಲಿ ಮಾಡ್ತೀನಿ ಅಂತೀರಾ. ಸೊ ಹೊರಗೆ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದೆಲ್ಲ ಇರುತ್ತೆ, ಎಲ್ಲ ಪ್ಯಾಕೆಡ್ ಐಟಮ್ಸ್ ಅಲ್ಲಿ ಹಾಕಿರ್ತೀರ. ಸೊ ಆ ಥರದನ್ನ ಅವಾಯ್ಡ್ ಮಾಡಿ. ಅವಾಯ್ಡ್ ಟ್ರಾನ್ಸ್ ಫ್ಯಾಟ್ ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್, ಇನ್ಕ್ಲೂಡ್ ಒಮೆಗಾ 3 ಅಂಡ್ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್.
ಸೊ ಒಮೆಗಾ 3 ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಬ್ಯಾಲೆನ್ಸಸ್ ದ ಈಸ್ಟ್ರೋಜನ್ ಲೆವೆಲ್ ಅಂಡ್ ಇಟ್ ವಿಲ್ ಬಿ ರೆಗ್ಯುಲೇಟ್ಸ್ ಯುವರ್ ಮೆನ್ಸ್ಟ್ರಲ್ ಸೈಕಲ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಇಲ್ಲ ನಿಮ್ದು ಏನು ಫ್ಯಾಟ್ ಅಕ್ಯುಮುಲೇಷನ್ ಕಡಿಮೆ ಆಗಿರೋದಿಲ್ಲ, ಒಬೆಸಿಟಿ ಕಡಿಮೆ ಆಗಿರೋದು, ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಆಗಿರ್ಬೋದು, ಇಂಥದ್ದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ನಮಗೆ ಒಮೆಗಾ 3 ತುಂಬಾ ಬೇಕು. ಅನ್ಸ್ಯಾಚುರೇಟೆಡ್ ಫುಡ್ಸ್ ಅಂದ್ರೆ ಏನಿಲ್ಲ, ಅವಕಾಡೋ, ಪೀನಟ್ಸ್, ಸೀಡ್ಸ್, ನಟ್ಸ್. ಸೊ ಇದೆಲ್ಲ ಏನಿದೆ ಮೊನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಫುಡ್ಸ್. ಸೊ ಈ ತರದನ್ನ ನಾವು ಕನ್ಸಿಡರ್ ಮಾಡಿ. ಟ್ರಾನ್ಸ್ ಫ್ಯಾಟ್ಸ್ ಅಂದ್ರೆ ಯಾವುದು? ಈಗ ಆಯಿಲ್ ನಾವು ಪ್ಯಾಕೆಟ್ ಆಯಿಲ್ ಯೂಸ್ ಮಾಡ್ತೀವಿ, ದಟ್ ಇಸ್ ಅ ಟ್ರಾನ್ಸ್ ಫ್ಯಾಟ್. ಇಟ್ ಇಸ್ ಸಮಥಿಂಗ್ ಇಸ್ ಪ್ರೋಸೆಸ್ಡ್ ಅಂಡ್ ಇಟ್ ಇಸ್ ಆಡೆಡ್ ಸಮ್ ವೈಟ್ ಆಯಿಲ್ ಅಂತ ಹೇಳ್ತೀವಿ. ಸೊ ಆ ವೈಟ್ ಆಯಿಲ್ ಮಿಕ್ಸ್ ಆಗಿರ್ಬೋದು. ವಿ ಆರ್ ನಾಟ್ ಅವೇರ್ ಆಫ್, ಐ ವಿಲ್ ನಾಟ್ ಪರ್ಟಿಕ್ಯುಲರ್ಲಿ ಸ್ಪೆಸಿಫೈ ಎನಿ ಬ್ರ್ಯಾಂಡ್ಸ್. ಸೊ ಎನಿ ಐಟಮ್ ದಟ್ ಈಸ್ ಪ್ಯಾಕ್ಡ್, ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಅಬ್ಸರ್ವ್ ಮಾಡಿ, ಸ್ಯಾಚುರೇಟೆಡ್ ಫ್ಯಾಟ್ ಎಷ್ಟಿದೆ, ಇಲ್ಲ ಅಂದ್ರೆ ಬೇರೆ ಏನೋ ಟ್ರೈಗ್ಲಿಸರೈಡ್ಸ್ ಎಷ್ಟಿದೆ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಅದ್ರ ಕ್ವಾಂಟಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾವ್ದಾದ್ರು ಏನೇನಿದೆ. ಮಾನೋಸ್ಯಾಚುರೇಟೆಡ್ ಫ್ಯಾಟ್ಸ್ ಅನ್ನೋದು ಇರೋದೇ ಇಲ್ಲ ಅದ್ರಲ್ಲಿ. ಸೊ ಈ ತರದ ಏನೇನ್ ಪ್ಯಾಕ್ಡ್ ಐಟಮ್ಸ್ ಇಲ್ಲ ನೀವು ಹಿಟ್ಟುಗಳು ತಗೊಂಡ್ಬಿಡ್ತೀರ. ಈಗ ಯಾವ್ದೋ ಒಂದು ಗೋಧಿ ಹಿಟ್ಟಾಗಿರ್ಬೋದು, ಇಲ್ಲ ಏನು ರಾಗಿ ಹಿಟ್ಟಾಗಿರ್ಬೋದು, ಇಲ್ಲ ಜವಾರ್ ಆಗಿರ್ಬೋದು, ಯಾವ್ದಾಗ್ಲಿ ಪ್ಯಾಕ್ಡ್ ಐಟಮ್ಸ್ ತಂದಾಗ ಏನಾಗುತ್ತೆ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾನೆ. ಸೊ ಯಾವ್ದಾದ್ರು ಫ್ಯಾಟ್ ನಮ್ಗಿದೆ, ಯಾವ್ದಾದ್ರು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ ಕಂಟೆಂಟ್ ಆಗ್ಲಿ ಯಾವ್ದಿದೆ ಅಂತೆಲ್ಲ ಮೆನ್ಷನ್ ಮಾಡಿರ್ತಾರೆ. ಇಸ್ ಇಟ್ ವಿ ಆರ್ ಕೇಮ್ ಟು ನೋ ಅದಷ್ಟೇ ಆಡ್ ಮಾಡಿದ್ದಾರೆ, ಅವ್ರು ಮೆನ್ಷನ್ ಮಾಡ್ತಾರೆ. ವಿ ಆರ್ ಬಿಲೀವಿಂಗ್ ಸಮಥಿಂಗ್ ಈಸ್ ದೇರ್ ಇನ್ ದಟ್. ಇಟ್ ಇಸ್ ಟ್ರೂ? ಇಸ್ ಇಟ್ ಟ್ರೂ? ಹೌ ಮಚ್ ಇಟ್ ಇಸ್ ಟ್ರೂ? ಯಾರು ಚೆಕ್ ಮಾಡ್ತಾರೆ? ಸೊ ವಿ ಆರ್ ನಾಟ್. ಸೊ ಅದಕ್ಕೆ ಏನ್ ಮಾಡೋದು, ರಾ ಐಟಮ್ಸ್ ನ ತಗೊಂಬನ್ನಿ, ನೀವೇ ನೀವೇ ಗೋಧಿ ತಗೊಂಬನ್ನಿ, ಕ್ಲೀನ್ ಮಾಡಿಸಿ, ನೀವೇ ಮಿಲ್ಲಿಗೆ ಹೋಗಿ ಹಿಟ್ ಮಾಡಿಸ್ಕೊಂಬನ್ನು ಮನೇಲಿ ಮಾಡಿ. ನೀವು ಪ್ಯಾಕೆಟ್ಲಿರೋ ಗೋಧಿ ಹಿಟ್ಟಿಗೋ ನೀವೇ ತಂದು ಗೋಧಿ ಹಿಟ್ಟು ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ನೀವು ಐಡೆಂಟಿಫೈ ಮಾಡ್ತೀರಾ? ಅದು ಫುಲ್ ವೈಟ್ ಇರುತ್ತೆ, ಮೈದಾ ಮಿಕ್ಸ್ ಇರುತ್ತೆ, ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ. ಅದನ್ನ ನೀವು ಗೋಧಿ ತಂದು ಮಾಡಿ ನೋಡೋಣ, ಅದೇ ಟೇಸ್ಟ್ ಬರುತ್ತೇನೋ? ಟೇಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ತೀರಾ, ಪ್ಯಾಕೆಟ್ ಐಟಮ್ಸ್ಗೆ, ಪ್ಯಾಕೆಟ್ ಫುಡ್ಗೆ ಅಡಿಕ್ಟ್ ಆಗ್ಬಿಡ್ತೀರಾ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ದ ಟೇಸ್ಟ್ ಓನ್ಲಿ ಟು ದ ನಾಲ್ಗೆಗೆ ರುಚಿ ಕೊಡೋ ಬದಲು ದೇಹಕ್ಕೆ ಒಳ್ಳೇದಾಗೋದನ್ನ ಯೋಚನೆ ಮಾಡ್ತೀವಿ. ಬರೀ ನಾಲ್ಗೆ ಇಲ್ಲಿಂದ ಕೆಳಗಡೆ ಹೋಯ್ತು ಅಂದ್ರೆ ಇಟ್ ವಿಲ್ ಬಿ ಸಮಥಿಂಗ್ ದಟ್ ಈಸ್ ಅಬ್ಸರ್ವ್ ಬೈ ದ ಬಾಡಿ. ನಾಲ್ಗೆ ಒಂದು ರುಚಿ ಮಾತ್ರ ಐಡೆಂಟಿಫೈ ಮಾಡ್ತಾರೆ. ನಾಲ್ಗೆ ರುಚಿ ಇಲ್ಲದ್ರೂ ಪರವಾಗಿಲ್ಲ, ಬಾಡಿ ಹೆಲ್ತಿ ಆಗಿರ್ಬೇಕು ಅನ್ನೋದನ್ನ ಕಾನ್ಸೆಪ್ಟ್ ನ ಇಟ್ಕೊಂಡು ಏನೇ ಪರ್ಚೇಸ್ ಮಾಡ್ಬೇಕಾದ್ರೂ ಅದೊಂದು ಇಟ್ಕೊಳ್ಳಿ. ಆಂಟಿಆಕ್ಸಿಡೆಂಟ್ ಫುಡ್ಸ್ ಅಂದ್ರೆ ರಿಚ್ ಫುಡ್ಸ್, ದಟ್ ಈಸ್ ದ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಸೊ ಆದಷ್ಟು ಜಾಸ್ತಿ ಕನ್ಸ್ಯೂಮ್ ಮಾಡಿ. ಇನ್ಕ್ಲೂಡ್ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಫೈಟೋ ಎಸ್ಟ್ರೋಜನ್ ಡಯಟ್ ಅಂದ್ರೆ ದಟ್ ಈಸ್ ಆಲ್ಸೋ ಏನೇ ಫ್ರೂಟ್ಸ್. ಇದು ಅವಕಾಡೋ ಆಗಿರ್ಬೋದು, ಇಲ್ಲ ಅಂದ್ರೆ ಆಪಲ್. ಸೊ ಎನಿ ಫ್ರೂಟ್ಸ್ ದಟ್ ವಿಲ್ ಬಿ ರಿಚ್ ಇನ್ ಬ್ಯಾಲೆನ್ಸ್ ಇನ್ ದ ಹಾರ್ಮೋನ್ಸ್. ಈಗ ನಮಗೆ ಆಪಲ್ ಕನ್ಸ್ಯೂಮ್ ಮಾಡಿದ್ರೆ ಅದ್ರಲ್ಲಿ ಫೈಬರ್ಸ್, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ನಮ್ಗಳಿಗೆ ಆಪಲ್ ಇಲ್ಲ ಬನಾನಾ ಕನ್ಸ್ಯೂಮ್ ಮಾಡೋದ್ರಿಂದ. ಸೊ ಆ ಥರ ಆಲ್ಮೋಸ್ಟ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನಿದೆ ಆದಷ್ಟು ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಇನ್ ಯುವರ್ ಫುಡ್. ಆದಷ್ಟು ರೆಡ್ಯೂಸ್ ಆರ್ ಅವಾಯ್ಡ್. ಇಟ್ ಇಸ್ ಬೆಟರ್ ಟು ಅವಾಯ್ಡ್, ನಾಟ್ ಓನ್ಲಿ ಟು ರೆಡ್ಯೂಸ್. ಆದಷ್ಟು ನೀವು ಯಾರೋ ಕಾಫಿ ಟೀಗೆ ಅಡಿಕ್ಟ್ ಆಗಿದ್ರೆ ಸಡನ್ ಆಗಿ ಬಿಡಿ ಅಂದ್ರೆ ಬಿಡಕ್ ಆಗಲ್ಲ. ಐ ವಿಲ್ ಅಗ್ರಿ ಫಾರ್ ದಟ್. ಸೊ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ತಾ ಬೆಟರ್ ಟು ಅವಾಯ್ಡ್ and reduce the usually nowadays the ladies is also started to smoke and alcohol ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರೆ. ಇಟ್ಸ್ ಕಾಮನ್ ಆಗಿದೆ ಬೆಂಗಳೂರು ಅಂತ ಸಿಟಿಗಳಲ್ಲಿ. ಆದಷ್ಟು ಅದನ್ನ ಕಡಿಮೆ ಮಾಡಿದ್ರೆ ಇಲ್ಲ ಬಿಟ್ಬಿಟ್ರೆ ತುಂಬಾನೇ ಒಳ್ಳೇದು. ನೆಕ್ಸ್ಟ್, ಸೊ ನಮ್ಗೆ ಈಸ್ಟ್ರೋಜನ್ ಲೆವೆಲ್ ಆಗಲಿ, ಇಲ್ಲ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋದಕ್ಕಾಗಲಿ, ಇಲ್ಲ ನಮ್ಮ ಬಾಡಿನ ಹೆಲ್ತಿ ಆಗಿಡೋದಕ್ಕೆ ಮೇನ್ ಫಂಕ್ಷನಲ್ ಫುಡ್ಸ್ ದಟ್ ಈಸ್ ವೆರಿ ಮಚ್ ನೆಸೆನ್ಷಿಯಲ್ ಟು ಕೀಪ್ ಅವರ್ ಬಾಡಿ ಹೆಲ್ತಿ ಅಂದ್ರೆ ಆಸ್ ಐ ಟೋಲ್ಡ್ ಒಮೆಗಾ 3 ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆಲ್ ದ ವೇಸ್. ಇಂಥ ವೇ ಅಂತಲ್ಲ, ಎಲ್ಲ ಇನ್ ಆಲ್ ದ ವೇಸ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ವೆಜಿಟೇರಿಯನ್ಸ್ ಆದ್ರೆ ಫ್ಲಾಕ್ಸ್ ಸೀಡ್ಸ್ ಯೂಸ್ ಮಾಡಿ, ಇಲ್ಲ ನಾನ್ ವೆಜಿಟೇರಿಯನ್ಸ್ ಆದ್ರೆ ಫಿಶ್ ಅಲ್ಲಿ ಜಾಸ್ತಿ ಒಮೆಗಾ 3 ಸಿಗುತ್ತೆ ನಮಗೆ. ಸೊ ಫಿಶ್ ಕನ್ಸ್ಯೂಮ್ ಮಾಡ್ಬೋದು. ಈವನ್ ಎಗ್ ಯೋಕಲ್ಲಿ ಎಲ್ಲೋ ಪಾರ್ಟ್ ಇರುತ್ತಲ್ಲ, ಆ ಯೋಕಲ್ಲಿ ನಮಗೆ ಒಮೆಗಾ 3 ಸ್ವಲ್ಪ ಕ್ವಾಂಟಿಟಿನಲ್ಲಿ ಇರುತ್ತೆ. ಕಂಪೇರ್ ಟು ಎಗ್, ಫಿಶ್ ಅಲ್ಲಿ ಚೆನ್ನಾಗಿ ಸಿಗುತ್ತೆ. ದಟ್ ಈಸ್ ಅ ವೆರಿ ಗುಡ್. ನಾಟ್ ಓನ್ಲಿ ಒಮೆಗಾ 3, ಇಟ್ ಫಿಶಸ್ ಇಸ್ ಆಲ್ಸೋ ಕಂಟೈನ್ಸ್ ಒಮೆಗಾ 6 ಅಂಡ್ ಒಮೆಗಾ 9 ಆಲ್ಸೋ. ಅಂಡ್ ಡಿಟಾಕ್ಸಿಫಿಕೇಶನ್ ಆಫ್ ದ ಎಫೆಕ್ಟ್ಸ್. ಸೊ ನಮಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಾವು ಜಾಸ್ತಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಬಾಡಿ ಡಿಟಾಕ್ಸಿಫೈ, ನಾನು ಆಗ್ಲೇ ಹೇಳಿದೆ ಗಟ್ ಹೆಲ್ತ್ ನಾವು ಮೇಂಟೈನ್ ಮಾಡ್ಕೋಬೇಕಂತ. ಸೊ ನಮ್ಮ ಬಾಡಿ ಡಿಟಾಕ್ಸಿಫೈ ಯಾವಾಗ ಆಗುತ್ತೆ ಅಂದ್ರೆ ಈ ಪ್ರೊಸೆಸ್ಡ್ ಫುಡ್ಸ್ ಎಲ್ಲ ತಿನ್ನೋದನ್ನ ಬಿಟ್ಟು ನಾವು ಆದಷ್ಟು ಸಾತ್ವಿಕ ಆಹಾರ ಅಂದ್ರೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ದು ಗಟ್ ಹೆಲ್ತ್ ಹೆಲ್ದಿ ಆಗಿರುತ್ತೆ. ನಮ್ಮ ಬಾಡಿ ಅಂದ್ರೆ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ.
ಈ ಪೈನಾಪಲ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಆ ಥರದ್ದು ತಿನ್ನೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸಿಫೈ ಇದೆ. ಅಂಡ್ ಹೈಪರ್ಲಿಸ್ ಅಂದ್ರೆ ಫೆನುಗ್ರಿಕ್ ಸೀಡ್ಸ್. ಹೈಪರ್ಲಿಸ್ ಅಂದ್ರೆ ನಮ್ದು ಇನ್ಸುಲಿನ್ ಲೆವೆಲ್ ನ ಮೇಂಟೈನ್ ಮಾಡೋದಕ್ಕೆ ಫೆನುಗ್ರಿಕ್ ಸೀಡ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಓಟ್ಸ್, ದಟ್ ಈಸ್ ಫೈಟೋಕೆಮಿಕಲ್ಸ್ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಓಟ್ಸ್ ಇಸ್ ನಥಿಂಗ್ ಬಟ್ ಎ ವೀಟ್ ಇನ್ನೊಂದು ಫಾರ್ಮ್ ಅಷ್ಟೇ. ಸೊ ನೌ ಇಟ್ ಈಸ್ ಮೋಸ್ಟ್ ಆಫ್ ದ ಪೀಪಲ್ಸ್ ಚಪಾತಿ ಓಟ್ಸ್ ಅನ್ನೋದು ಒಂಥರ ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ ಇವಾಗ. ನಮ್ಮ ಇಂಡಿಯನ್ ಎನ್ವೈರನ್ಮೆಂಟ್ಗೆ, ನಮ್ಮ ಇಂಡಿಯನ್ ಟೆಂಪರೇಚರ್ಗೆ, ನಮ್ ಇರೋ ಇದಕ್ಕೆ ಓಟ್ಸ್ ಇಟ್ ಇಸ್ ನಾಟ್ ಎ ಫುಡ್, ನಾಟ್ ರಿಕ್ವೈರ್ಡ್. ಆಕ್ಚುಲಿ ನಮ್ದು ಏನಿದೆ, ನಮ್ದು ಹಿಂದಿನ ಇದು ಮಿಲೆಟ್ಸ್ ಅಂತ ಹೇಳ್ತೀವಿ ಈಗ, ಸಾವೆ, ನವಣೆ, ಉದ್ಲು, ಬರ್ಗು, ಸೊ ಈ ತರದ್ದೆಲ್ಲ ಇದೆ, ನಾವು ಅದನ್ನ ಕನ್ಸ್ಯೂಮ್ ಮಾಡೋದು. ಈ ಓಟ್ಸ್ ಇಸ್ ನಾಟ್, ನಾ ಏನ್ ಹೇಳೋದಂದ್ರೆ ಇಟ್ಸ್ ಅ ನಾಟ್ ಇಂಡಿಯನ್ ಫುಡ್, ಇಟ್ಸ್ ಅ ಔಟ್ಸೈಡ್ ಫುಡ್. ಸೊ ನಮ್ಮ ಇಂಡಿಯನ್ ಫುಡ್ ಅಂದ್ರೆ ನಮ್ಮ ಯಾವ್ದೋ ಒಂದು ಕೋಸ್ಟ್, ನಮ್ಮ ಏರಿಯಾ, ನಾವೀಗ ಇಲ್ಲೇ ಕನ್ಸಿಡರ್ ಮಾಡಿದ್ರೆ ಈ ತುಮಕೂರಲ್ಲಿ ಒಂಥರದ ಫುಡ್ ತಿಂತಾರೆ, ಮೈಸೂರಲ್ಲಿ ಒಂಥರ ಫುಡ್ ತಿಂತಾರೆ, ಮಂಗ್ಳೂರ್ ಹೋದ್ರೆ ಅಲ್ಲೇ ಒಂಥರ ಫುಡ್ ಇರುತ್ತೆ, ಈ ಬೀದರ್, ಗುಲ್ಬರ್ಗ ಹೋದ್ರೆ ಅಲ್ಲೆಲ್ಲ ರೊಟ್ಟಿ ಜಾಸ್ತಿ. ಸೊ ಏನಕ್ಕೆ ಅಂದ್ರೆ ಅಲ್ಲಿ ಎನ್ವೈರನ್ಮೆಂಟ್ ಮತ್ತೆ ಕ್ಲೈಮೇಟ್ ತಕ್ಕನಾಗೆ ಆ ಫುಡ್ ಆ ಏರಿಯಾಗೆ ತಗೊಳ್ತಾ ಇರ್ತಾರೆ. ಸೊ ಈಗ ಏನಾಗಿದೆ, ಎಲ್ಲರೂ ಓಟ್ಸ್ ಅಂತ ಹೋಗ್ತಾರೆ. ತಿನ್ನಿ, ನಾನು ಬೇಡ ಅಂತ ಹೇಳಲ್ಲ, ಬಟ್ ಆಸ್ ಮಚ್ ಇಟ್ ಇಸ್ ರಿಕ್ವೈರ್ಡ್. ಹೋಲ್ ಡೇ ಅದನ್ನೇ ಕನ್ಸ್ಯೂಮ್ ಮಾಡೋದು ಹತ್ರ ಮಾಡ್ಕೋಬೇಡಿ. ಇಟ್ಸ್ ಗುಡ್ ಇನ್ ಫೈಟೋಕೆಮಿಕಲ್ಸ್, ಸೊ ದಟ್ಸ್ ವೈ ವಿ ನೀಡ್ ಟು ಕನ್ಸ್ಯೂಮ್. ಸೊ ನೆಕ್ಸ್ಟ್ ಈ ಗಾರ್ಲಿಕ್ ಮತ್ತೆ ಜಿಂಜರ್ ಮತ್ತೆ ಈ ತರದ್ದೆಲ್ಲ ತಗೊಳ್ಳೋದ್ರೆ ನಮಗೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಕಡಿಮೆ ಆಗುತ್ತೆ, ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಇಂಪ್ರೂವ್ ಆಗುತ್ತೆ, ಮತ್ತೆ ಡಯಾಬಿಟಿಕ್ ಆಗಿರೋರಿಗೆ ಇನ್ಸುಲಿನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ತರದ ಫುಡ್ ನ ನಾವು ಕನ್ಸ್ಯೂಮ್ ಮಾಡ್ಕೊಳ್ಳಿ. ಇದನ್ನ ನಾವು ಎವ್ರಿ ಡೇ ಫುಡ್ ಡಯಟ್ ಅಲ್ಲಿ ಏನಿದೆಯೋ ಅದ ಈ ತರದ ಫುಡ್ ನ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗುತ್ತೆ. ಅಂಡ್ ದಟ್ ಈಸ್ ಅ ವಿಟಮಿನ್ಸ್, ಬೀಟಾ ಕ್ಯಾರೋಟಿನ್ ಅಂದ್ರೆ ಈ ವಿಟಮಿನ್ ಎ, ಸಿ, ಡಿ, ಐರನ್, ಜಿಂಕ್ ಏನಕ್ಕೆ ಬೇಕಂದ್ರೆ ನಮ್ದು ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗ್ಬೇಕಂದ್ರೆ ನಮಗೆ ಜಿಂಕ್ ಬೇಕು. ಕೊರೋನಾ ಟೈಮಲ್ಲಿ ಇಮ್ಯುನಿಟಿ ಇಲ್ಲ ಅಂತ ಅಂದ್ರೆ ನಮಗೆ ಕೊರೋನಾ ಎಫೆಕ್ಟ್ ಆಗುತ್ತೆ. ಸೊ ಜಿಂಕ್ ಸಪ್ಲಿಮೆಂಟ್ಸ್. ಕೊರೋನಾ ಬಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಏನಾಯ್ತು, ಯಾರಿಗೆ ಕೊರೋನಾ ಬಂದ್ರೆ ಫಸ್ಟ್ ನಮ್ಗೆ ಇನ್ನೂ ಅವಾಗ ಏನು ವ್ಯಾಕ್ಸಿನ್ ಎಲ್ಲ ಬಂದಿರಲಿಲ್ಲ, ಏನು ಟ್ರೀಟ್ಮೆಂಟ್ ಅಂತ ಗೊತ್ತಿಲ್ಲ. ಯೂಶಲಿ ಏನ್ ಮಾಡಿ ಇಮ್ಯುನಿಟಿ ಬಿಲ್ಡ್ ಮಾಡ್ಬೇಕಂತ ಏನ್ ಮಾಡ್ರು, ವಿಟಮಿನ್ ಸಿ ಮತ್ತೆ ಜಿಂಕ್ ಟ್ಯಾಬ್ಲೆಟ್ಸ್ ನ ಜಾಸ್ತಿ ಕೊಡೋರು ಆ ಟೈಮಲ್ಲಿ. ಸೊ ಈ ಜಿಂಕ್ ಮತ್ತೆ ವಿಟಮಿನ್ ಸಿ ಏನಕ್ಕೆ ಅಂದ್ರೆ ನಮ್ದು ಇಮ್ಯುನಿಟಿ ಬಿಲ್ಡ್ ಆಗುತ್ತೆ ಚೆನ್ನಾಗಿ. ನಾವು ಏನೇ ನ್ಯೂಟ್ರಿಯೆಂಟ್ಸ್ ತಿಂದ್ರು ಅದು ಬಾಡಿಗೆ ಅಬ್ಸರ್ವ್ ಆಗ್ಬೇಕಂದ್ರೆ ನಮಗೆ ವಿಟಮಿನ್ ಸಿ ಬೇಕು. ಮತ್ತೆ ಐರನ್ ಬಾಡಿಗೆ ಅಬ್ಸರ್ವ್ ಬೇಕಂದ್ರೂ ವಿಟಮಿನ್ ಸಿ ಬೇಕು. ಕ್ಯಾಲ್ಸಿಯಂ ಅಬ್ಸರ್ವ್ ಬೇಕಂದ್ರೆ ವಿಟಮಿನ್ ಸಿ ಬೇಕು. ಯಾವುದೇ ನಾವು ಫುಡ್ ತಗೊಂಡ್ರು ಅದು ಅಬ್ಸರ್ವ್ ಬೇಕಂದ್ರೆ ವಿಟಮಿನ್ ಸಿ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅದರ್ದ. ಎಲ್ಲ ನ್ಯೂಟ್ರಿಯೆಂಟ್ಸ್ ತಿಂದ್ರು ನಮ್ಗೆ ಅಡಿಷನಲ್ ಇದಿರಬೇಕು. ಸೋಯಾ ಬೇಸ್ಡ್ ಫುಡ್. ಸೋಯಾ ಏನಕ್ಕೆ ಅಂದ್ರೆ ಇಟ್ ಈಸ್ ವೆಜಿಟೇರಿಯನ್ಸ್ಗೆ ಸೋಯಾ ಇಸ್ ಕಂಟೆನ್ಸ್ ಅ ವೆರಿ ಹೈ ರಿಚ್ ಪ್ರೋಟೀನ್ ಕಂಟೆಂಟ್. ಸೊ ಅದಕ್ಕೆ ಸೋಯಾ ಬೇಸ್ಡ್ ಫುಡ್ ನ ನಾವು ಇನ್ಕ್ಲೂಡ್, ಬೇರೆದ್ರಲ್ಲಿ ಇಲ್ಲ ಅಂತಲ್ಲ, ನಮಗೆ ಪಲ್ಸಸ್ ಅಲ್ಲಿ ಮತ್ತೆ ಪಲ್ಸಸ್ ಚೆನ್ನಾಗಿ ಸಿಗುತ್ತೆ. ಸೊ ಎಲ್ಲಾ ಪಲ್ಸಸ್ ಕಂಪೇರ್ ಮಾಡಿದ್ರೆ ನಮಗೆ ಸೋಯಾದಲ್ಲಿ ಜಾಸ್ತಿ ಪ್ರೋಟೀನ್ ಸಿಗುತ್ತೆ ನಮಗೆ. ಸೊ ಹಂಗಾಗಿ ಈ ತರ ಫಂಕ್ಷನಲ್ ಫುಡ್ಸ್ ನ ನಾವು ಡೈಲಿ ರೂಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಮೇಜರ್ ಪ್ರಾಬ್ಲಮ್, ಸೊ ಎಲ್ಲದಕ್ಕೂ ಮೇನ್ ಪ್ರಾಬ್ಲಮ್ ನೌ-ಎ-ಡೇಸ್ ವಾಟ್ ಇಸ್ ವೇಟ್ ಮ್ಯಾನೇಜ್ಮೆಂಟ್. ಸೊ ನಮಗೆ ವೇಟ್ ಗೇನ್ ಆಗೋದ್ರಿಂದ ಎಸ್ಟ್ರೋಜನ್ ಲೆವೆಲ್ ವೇರಿಯೇಷನ್ಸ್ ಆಗುತ್ತೆ, ಆಮೇಲೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಆಗುತ್ತೆ, PCOD ಪ್ರಾಬ್ಲಮ್ಸ್ ಆಗುತ್ತೆ, ನೀ ಪೇನ್ ಬರುತ್ತೆ, ಜಾಯಿಂಟ್ಸ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಾವು ವೇಟ್ನ ನಮ್ಮ ಹೈಟಿಗೆ ತಕ್ಕನಾಗೆ ನಾವು ವೇಟ್ ಮ್ಯಾನೇಜ್ ಮಾಡಬೇಕು. ಸೊ ಯಾವ ತರ ವೇಟ್ ಮ್ಯಾನೇಜ್ ಮಾಡಬೇಕು, ನಾವು ವೇಟ್ ಗೇನ್ ಆಗ್ಬಿಟ್ಟಿದ್ದೀನಪ್ಪ ಅಂತೇಳಿ ಒಂದೇ ದಿವಸ ನಾನು ಊಟ ಬಿಟ್ಟು ಕೂತ್ಕೊಂಡ್ಬಿಡೋದಲ್ಲ. ಏನು ನಮ್ಗೆ ಬಾಡಿ ತಿನ್ಬೇಕು, ಎಲ್ಲದನ್ನು ತಿನ್ಬೇಕು. ನಾವು ಎಷ್ಟು ತಿಂತೀವೋ ಅಷ್ಟು ಆಕ್ಟಿವ್ ಆಗಬೇಕು. ಇನ್ಕ್ರೀಸ್ ದ ಇನ್ಟೇಕ್ ಆಫ್ ಅನ್ರಿಫೈನ್ಡ್ ಫುಡ್. ನಾನು ಆಲ್ರೆಡಿ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಹೇಳಿದೆ, ಅನ್ರಿಫೈನ್ಡ್ ಫುಡ್ಸ್ ನ ನಾವು ಆದಷ್ಟು ಕನ್ಸ್ಯೂಮ್ ಮಾಡೋದನ್ನ ತಗೊಳ್ಳಿ. ಇನ್ಕ್ರೀಸ್ ದ ಇನ್ಟೇಕ್ ಆಫ್ ಹೋಲ್ ಗ್ರೈನ್ಸ್. ಈಗ ಏನೇ ತಿಂದ್ರು ಅದಕ್ಕೆ ಹೇಳಿದ್ರು, ಏನು ರಾಗಿ, ಜೋಳ, ಗೋಧಿ, ನವಣೆ, ಉರ್ಗು, ಬದ್ಲು, ಹೆಸರು ಕಾಳು, ಕಡಲೆಕಾಳು, ಆಮೇಲೆ ಇದು ಕೌಪೀಸ್ ಅಂತೀವಿ, ಏನು ಇಂಥದ್ದು ಹಲಸಿನ ಕಾಳು, ಆಮೇಲೆ ಹುರುಳಿ ಕಾಳು, ಈ ತರದ ಎಲ್ಲ ನಾವು ಜಾಸ್ತಿ ಓಲ್ ಇದನ್ನ ತಗೊಳ್ಬೇಕು. ಅವಾಯ್ಡೆಡ್ ಟ್ರಾನ್ಸ್ ಫ್ಯಾಟ್ ಅಂಡ್ ಸ್ಯಾಚುರೇಟೆಡ್ ಫ್ಯಾಟ್, ಯೂಸ್ ದ ಒಮೆಗಾ 3. ಸೊ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇನ್ಕ್ಲೂಡ್ ದ ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡೈಲಿ. ಸೊ ಎಲ್ಲರೂ ಜ್ಯೂಸ್ ಕನ್ಸ್ಯೂಮ್ ಮಾಡೋದು ಬೆಟರ್ ಅಂತಾರೆ. ಸೊ ಆದಷ್ಟು ಜ್ಯೂಸಸ್ನ ಅವಾಯ್ಡ್ ಮಾಡಿ, ಜ್ಯೂಸ್ ಕುಡಿಯೋ ಬದಲು ಆದಷ್ಟು ಹೋಲ್ ಫ್ರೂಟ್ ತಗೊಳ್ಳೋದ್ರಿಂದ ನಮ್ಗೇನಾಗುತ್ತೆ, ವಿಟಮಿನ್ಸ್ ಲಾಸ್ ಆಗಲ್ಲ. ಕೆಲವೊಂದು ವಾಟರ್ ಸಾಲಬಲ್ ವಿಟಮಿನ್ಸ್ ಇರುತ್ತೆ, ನಾವು ಕೆಲವೊಂದೆಲ್ಲ ಕಟ್ ಮಾಡಿದ್ರೂ ಕೆಲವೊಂದು ವಿಟಮಿನ್ಸ್ ಲಾಸಸ್ ಆಗುತ್ತೆ. ಆಮೇಲೆ ನಾವು ಗ್ರೈಂಡ್ ಮಾಡೋದ್ರಿಂದ ಕೆಲವೊಬ್ರು ಇನ್ಸಾಲಬಲ್ ಫೈಬರ್ಸ್ ಅಂತ ಇರುತ್ತೆ, ಆ ಫೈಬರ್ಸ್ ಎಲ್ಲ ಲಾಸ್ ಆಗುತ್ತೆ.
ಸೊ ಹಂಗಾಗಿ ಆಮೇಲೆ ನಾವೇನ್ ಮಾಡ್ತೀವಿ, ಜ್ಯೂಸ್ ಮಾಡ್ಬೇಕಾದ್ರೆ ಶುಗರ್ ಆಡ್ ಮಾಡ್ಬಿಡ್ತೀವಿ. ಆ ಶುಗರ್ ಇಂಟೇಕ್ ನಾವು ಕಡಿಮೆ ಮಾಡ್ಕೋಬೇಕು ಆದಷ್ಟು, ಬಿಕಾಸ್ ಶುಗರ್ ಇಸ್ ಟೋಟಲಿ ಐ ವಿಲ್ ಕನ್ಸಿಡರ್ ಇಟ್ಸ್ ಅನ್ ಸ್ಲೋ ಪಾಯ್ಸನ್. ಸೊ ಆದಷ್ಟು ಶುಗರ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿ. ಸೊ ಹೋಲ್ ಫ್ರೂಟ್ ಇಟ್ ವಿಲ್ ಬಿ ಗುಡ್ ಫಾರ್ ಕನ್ಸ್ಯೂಮಿಂಗ್ ಆಲ್ಸೋ, ನಾಟ್ ಓನ್ಲಿ ಟು absorb the vitamins and nutrients. It also, when you chew the food, saliva will produce. ಆ ಸಲೈವ ನಮ್ಗೆ ಬಾಯಲ್ಲಿ ಚೂ ಮಾಡೋದ್ರಿಂದ ಮಾತ್ರ, ನಾವು ಸುಮ್ಮನೆ ಒಂದು ಡ್ರಿಂಕ್ ಮಾಡೋದು ಏನು ಕುಡಿಯೋದ್ರಿಂದ ನಮ್ಗೆ ಆ ಸಲೈವ ಪ್ರೊಡ್ಯೂಸ್ ಆಗಲ್ಲ. ನಾವು ಯಾವಾಗ ಆಹಾರ ಆಗಿತೀವ ನಮ್ಮ ಬಾಯಲ್ಲಿ ಆ ಸಲೈವ ಪ್ರೊಡ್ಯೂಸ್ ಆಗುತ್ತೆ. ಸಲೈವ ಪ್ರೊಡ್ಯೂಸ್ ಆಗೋದ್ರಿಂದ ಆ ಫುಡ್ ಒಳಗಡೆ ನಮಗೆ ಒಳಗಡೆ ಮೂವ್ ಆಗೋದಕ್ಕಾಗ್ಲಿ, ಎಲ್ಲ ಬಾಡಿ ಅಬ್ಸರ್ವ್ ಆಗೋದಕ್ಕಾಗಲಿ, ಅದರಲ್ಲೂ ಕೆಲವೊಂದೆಲ್ಲ ಗುಡ್ ಬ್ಯಾಕ್ಟೀರಿಯಾ, ದಟ್ ಈಸ್ ಪ್ರಿಬಯೋಟಿಕ್ಸ್ ಅಂಡ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಿ, ಅದೆಲ್ಲ ಪ್ರೊಡ್ಯೂಸ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ನಾವು ಓಲ್ ಫ್ರೂಟ್ನ ಕನ್ಸ್ಯೂಮ್ ಮಾಡೋದು ಒಳ್ಳೇದು. ಇನ್ಕ್ಲೂಡ್ ದ ಫಂಕ್ಷನಲ್ ಫುಡ್ಸ್ ಡೈಲಿ. ನಾವು ಆಲ್ರೆಡಿ ಫಂಕ್ಷನಲ್ ಫುಡ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಆದಷ್ಟು ಈ ಎಲ್ಲ ವಿಟಮಿನ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಇರೋ ನಾವು ಫುಡ್ ಕನ್ಸ್ಯೂಮ್ ಮಾಡಿದ್ರು ನಮಗೆ ಪ್ಲೆಂಟಿ ಆಫ್ ಫ್ಲೂಯಿಡ್ಸ್, ದಟ್ ಈಸ್ ನಥಿಂಗ್ ಬಟ್ ನೀರು ಚೆನ್ನಾಗಿ ಕುಡಿಬೇಕು. ಆಲ್ರೆಡಿ ಈಗ ಬೇಸಿಗೆ ತುಂಬಾ ಇದೆ, ಆದಷ್ಟು ಸಿಪ್ ಬೈ ಸಿಪ್ ಆದಷ್ಟು ಎಷ್ಟು ಚಾನ್ಸಸ್ ಆಗುತ್ತೋ ಅಷ್ಟು ನೀರು ಜಾಸ್ತಿ ಕುಡಿಬೇಕು. ಅಬ್ಸರ್ವ್ ಮಾಡಿ, ನೀವು ಗ್ರೈಂಡ್ ಒಂದು ಎಕ್ಸಾಂಪಲ್ ಅಂತ ಕನ್ಸಿಡರ್, ನಮ್ಮ ಬಾಡಿ ಒಂದು ಗ್ರೈಂಡಿಂಗ್ ಮಿಷಿನ್ ಅಂತ ಕನ್ಸಿಡರ್ ಮಾಡಿದ್ರೆ, ನಾವು ಗ್ರೈಂಡ್ ಮಾಡೋದಕ್ಕೆ ಎಲ್ಲಾ ಇಂಗ್ರೀಡಿಯೆಂಟು ಹಾಕ್ತಿವಿ. ಎಲ್ಲಾ ಇಂಗ್ರೀಡಿಯೆಂಟ್ ಹಾಕಿ ನಾವು ಗ್ರೈಂಡ್ ಮಾಡ್ಬಿಟ್ರೆ ಅದು ಕ್ಲೀನಾಗಿ ಗ್ರೈಂಡ್ ಆಗಲ್ಲ, ಅಲ್ಲಲ್ಲ ಹಂಗಂಗೆ ಮೆಷಿಯಾಗಿ ಉಳ್ಕೊಳುತ್ತೆ. ಅದೇ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿದ್ರೆ ಸ್ಮೂತ್ ಪೇಸ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಅದೇ ರೀತಿ ನಮ್ಮ ಬಾಡಿ ನಾವು ಏನೇ ವಿಟಮಿನ್ಸ್ ಅಂಡ್ ನ್ಯೂಟ್ರಿಯೆಂಟ್ಸ್ ಫುಡ್ ಇಂಟೇಕ್ ಮಾಡಿದ್ರು ಅದು ಬಾಡಿನಲ್ಲಿ ನಮಗೆ ಅದು ಸ್ಟಮಕ್ ಏನಂತ HCl ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಅದೆಲ್ಲ ಚೆನ್ನಾಗಿ ಗ್ರೈಂಡ್ ಆಗಿ ಅದನ್ನು ಲಿಕ್ವಿಡ್ ಫಾರ್ಮಲ್ಲಿ ಕನ್ವರ್ಟ್ ಆಗಬೇಕು. ನಮಗೆ ವಾಟರ್ ಇಂಟೇಕ್ ಇರಬೇಕು. ಸೊ ವಾಟರ್ ಇಂಟೇಕ್ ನಮಗೆ ಚೆನ್ನಾಗಿದ್ರೆ ನಮಗೆ ಅದು ಫ್ಯಾಟ್, ಅದು ಫುಡ್ಡು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ನಮ್ಮ ಬಾಡಿಲಿ ಅಕ್ಯುಮುಲೇಟ್ ಆಗೋದು ಆದಷ್ಟು ಅವಾಯ್ಡ್ ಆಗುತ್ತೆ. ಜೊತೆ ನಮಗೆ ಟಾಕ್ಸಿನ್ಸ್ ಅಲ್ಲಿ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಮ ಸ್ವೆಟ್ಟಿಂಗ್ ಆಗಿರ್ಬೋದು, ಇಲ್ಲ ಅಂದ್ರೆ ಥ್ರೂ ಏನಸ್ ಆಗಲಿ ಅದು ಹೊರಗಡೆ ಹೋಗ್ಬಿಡುತ್ತೆ. ಸೊ ಆದಷ್ಟು ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಇರಬೇಕು. So weight management or reduction of any weight to overcome the obesity doesn't mean that to cut down the food intake na ನಾವು ಕಡಿಮೆ ಮಾಡ್ಕೋಬಾರ್ದು. So instead of that we need to increase our activity levels, increase our workout ಜಾಸ್ತಿ ಮಾಡ್ಕೋಬೇಕು. ನಾವು ಎಷ್ಟು ತಿಂತೀವೋ ಅಷ್ಟು ಆಕ್ಟಿವ್ ಆಗಿರಬೇಕು. So not to cut the food, try to burn the fat. To burn the fat, it is nothing but to be inactive ಅಂತ ಹೇಳಿ, and calories to maintain the good health and a normal weight. ಸೊ ಇಷ್ಟೆಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಏನೇನು ತಗೋಬಹುದು, ಎಷ್ಟೆಷ್ಟು ಕ್ವಾಂಟಿಟಿ ತಗೋಬಹುದು. ಸೊ ಇದ್ರಲ್ಲಿ ನೋಡ್ಬೋದು ನೀವು, ಫಸ್ಟ್ ನಾವು ಎವ್ರಿ ಡೇ ವಿ ಶುಡ್ ಬಿ ಇನ್ ಆಕ್ಟಿವ್, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು. ಜೊತೆಗೆ 1 hour ಇಲ್ಲ ಮಿನಿಮಮ್ 40 to 45 minutes ಯಾವುದೋ ಒಂದು ಕಂಟಿನ್ಯೂಸ್ ಆಕ್ಟಿವಿಟಿ, ಇಲ್ಲ ಯೋಗ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಇಲ್ಲ ಸೈಕ್ಲಿಂಗ್ ಆಗಿರ್ಬೋದು, ಇಲ್ಲ ಸ್ವಿಮ್ಮಿಂಗ್ ಆಗಿರ್ಬೋದು, ಏನೋ ಒಂದು ಆಕ್ಟಿವಿಟಿ ನಾವು ಕಂಟಿನ್ಯೂಸ್ ಆಗಿ 45 minutes ಎವ್ರಿ ಡೇ ವಿ ನೀಡ್ ಟು ಡೂ. ಸೊ ಈ ಬ್ರೆಡ್ ಅಂದ್ರೆ ನಾವು ಇದನ್ನ ಕಾಪ್ಸ್, ನೆಕ್ಸ್ಟ್ ಲೆವೆಲ್ ಬ್ರೆಡ್, ಪಾಸ್ತಾ, ರೈಸ್ ಅದೆಲ್ಲ ಇದೆಲ್ಲ ನಾವು ಅದನ್ನ ಕಾಪ್ಸ್ ಅಂತ ಕನ್ಸಿಡರ್ ಮಾಡಿ ಎವ್ರಿ ಡೇ ಒಂದು 60 to 70% ನಮಗೆ ಕಾಪ್ಸ್ ಇರಬೇಕು. ಜೊತೆಗೆ beans and legumes, that is nothing but a protein intake, that is 30 to 60%. ನಾವು ಒಂದು ಮೀಲ್ ಅಂದ್ರೆ ಒಂದು ಪ್ಲೇಟ್ ತಗೊಂಡ್ರೆ ಅದ್ರಲ್ಲಿ 70% ಕಾಪ್ಸ್ ಇರಬೇಕು. ಇನ್ನ 30 to 50 to 60% ಪ್ರೋಟೀನ್ ಇರಬೇಕು. ನೆಕ್ಸ್ಟ್ ವೆಜಿಟೇಬಲ್ಸ್ ಅಂಡ್ ವಿಟಮಿನ್ಸ್, ದಟ್ ಈಸ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಒಂದು 30% ಅದು ಇರಬೇಕು. ಚೀಸ್ ಅಂಡ್ ಯೋಗರ್ಟ್ ಇಫ್ ಇಟ್ ಈಸ್ ರಿಕ್ವೈರ್ಡ್ ವಿ ಕ್ಯಾನ್, ದಟ್ ಈಸ್ ಇಟ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದ ಪ್ರೋಟೀನ್. ಸೊ ಇಷ್ಟು ನಾವು ಡೈಲಿ ಕನ್ಸಂಪ್ಷನ್ ಇರಬೇಕು, ಕಾರ್ಬ್ಸ್, ಪ್ರೋಟೀನ್ಸ್ ಅಂಡ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಎವ್ರಿ ಡೇ, ಎವ್ರಿ ಮೀಲ್ ಇಟ್ ಶುಡ್ ಕಂಟೈನ್ ಆಲ್ ದೋಸ್ ಥಿಂಗ್ಸ್. ಸೊ ಫಿಶ್, ಮೀಟ್, ಪೌಲ್ಟ್ರಿ, ಸೊ ಇದೆಲ್ಲ ಸ್ವಲ್ಪ ಡೈಲಿ ತಿನ್ನೋದಕ್ಕೆ ಆಗಲ್ಲ, ವೀಕ್ಲಿ ಒನ್ಸ್ ಇಲ್ಲ ಟ್ವೈಸ್ ತಗೋಬಹುದು. ಮೀಟ್ ಯಾಕೆ ನಾವು ಮಂತ್ಲಿ ಒನ್ಸ್ ಅಂದ್ರೆ, ಮೀಟ್ ಕಂಪೇರ್ ಟು ದ ಚಿಕನ್ ಏನಾಗುತ್ತೆ, ಮೀಟಲ್ಲಿ ಜಾಸ್ತಿ ಫ್ಯಾಟ್ ಇರೋದ್ರಿಂದ ಆದಷ್ಟು ಫ್ಯಾಟ್ ಅವಾಯ್ಡ್ ಮಾಡಿ. ಇಲ್ಲ ನಮ್ಗೆ ಕ್ರೇವಿಂಗ್ ಇದೆ ನಾನು ತಗೊಳ್ಳೇಬೇಕು ಅಂತ ಅಂದ್ರೆ 2 weeks ಒನ್ಸ್ ಇಲ್ಲ ಮಂತ್ಲಿ ಒನ್ಸ್ ಇಸ್ ಎನಫ್. ಸೊ ವಾಟ್ ಆರ್ ದ ಆಕ್ಟಿವಿಟೀಸ್ ದಟ್ ವಿ ಕ್ಯಾನ್ ಡೂ? ವಾಕಿಂಗ್ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು, ಸೈಕ್ಲಿಂಗ್, ಸ್ವಿಮ್ಮಿಂಗ್. ಸೊ ನಾವು ಲಿಫ್ಟ್ ಯೂಸ್ ಮಾಡೋ ಬದಲು ಸ್ಟೇಸ್, ನಾನು ಹೇಳಿದೆ ವಾಕಿಂಗ್ ಅಂದ್ರೆ ವಾಕಿಂಗ್ ಒಂದೇ, ಬೆಳಿಗ್ಗೆ ವಾಕ್ ಹೋಗಿ ಬಂದೆ ನಾನು 1 hour ವಾಕ್ ಮಾಡಿದ್ದೀನಪ್ಪ ಅಂತ ಕೂರೋದಲ್ಲ. ಸೊ ಆದಷ್ಟು ಓಲ್ ಡೇ ವಿ ಶುಡ್ ಬಿ ಇನ್ ಆಕ್ಟಿವ್. ಸೊ ನಾವು ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಲಿಫ್ಟ್ ಯೂಸ್ ದ ಸ್ಟೇರ್ಸ್ ಅಂತೀವಿ. ಸೊ ಮನೆ ಒಳಗಡೆನೆ ಏನೋ ಒಂದು ಸಣ್ಣ ಪುಟ್ಟ ತಗೊಳ್ಳೋದ, ನೀವೇ ಎದ್ದು ಯಾರೋ ಒಬ್ರು ತಗೊಂಬಾ, ಅದು ತಗೊಂಬಾ, ಇದು ತಗೊಂಬಂತ ಬೇರೆಯವ್ರಿಗೆ ಆರ್ಡರ್ ಮಾಡೋದು. ಇನ್ಸ್ಟೆಡ್ ಆಫ್ ದಟ್ ಯು ಓನ್ಲಿ ಗೋ ಅಂಡ್ ಟೇಕ್ ಯುವರ್ ವಾಟ್ ಯುವರ್ ರಿಕ್ವೈರ್ಮೆಂಟ್ಸ್ ವಿಲ್ ಬಿ.
ಕೂತ್ಕೊಳ್ಳೋದನ್ನ ಕಂಟಿನ್ಯೂಸ್ ಆಗಿ ನೀವು ಒಂದು ಹಾಫ್ ಅನ್ ಅವರ್ ಕೂತಿದ್ದೀರಾ ಅಂದ್ರೆ ಒಂದು 10 ಮಿನಿಟ್ಸ್ ಆದ್ರೂ ವಾಕ್ ಮಾಡಲೇಬೇಕು. ಸೊ ಕೂತ್ಕೊಳ್ಳೋದು ಕಡಿಮೆ ಮಾಡಿ ವಾಕ್ ಮಾಡಿ. ನೀವು ತುಂಬಾ ಟಿವಿ ನೋಡ್ಕೊಂಡು ಕೂತಿದ್ದೀರಾ ಅಂದ್ರೆ ಒಂದು ಹಾಫ್ ಅನ್ ಅವರ್ ಕೂತಿದ್ರೆ ಎದ್ದು ಒಂದು 10 ಮಿನಿಟ್ಸ್ ವಾಕ್ ಮಾಡಿ. ಇಟ್ಸ್ ಆಲ್ ರಿಕ್ವೈರ್ಡ್ ಆಕ್ಚುಲಿ. ಸಿಟ್ಟಿಂಗ್ ವಾಟ್ ಮೇಕ್ಸ್ ಯು ಲೇಜಿ, ಸೊ ದಟ್ಸ್ ವೈ ಬಿ ಇನ್ ಆಕ್ಟಿವ್ ಅಷ್ಟೇ. ಸೊ ಓವರ್ ಆಲ್ ಏನ್ ತಿಳ್ಕೊಂಡಿ, ಸೊ ವುಮನ್ ಲೈಫ್ ಇಸ್ ನಾಟ್ ಓನ್ಲಿ ಹರ್ ಲೈಫ್ ಆಸ್ ದ ಬಿಗಿನಿಂಗ್. ನಾನು ಅದನ್ನೇ ಹೇಳಿದ್ದು. ಅವ್ರು ಒಂದು ಹೆಣ್ಣಿಂದ ಅವ್ರದ್ದು ಮಾತ್ರ ನಮ್ದು ಲೈಫ್ ಸ್ಟೈಲ್ ಅವ್ರದ್ದು ಮಾತ್ರ ಡಿಪೆಂಡ್ ಆಗಲ್ಲ. ನಮ್ದು ಹೆಲ್ತಿ ಡಯಟ್ ಇದ್ರೆ ನಮ್ಮ ಮನೇಲಿ ಇರೋರು ಎಲ್ಲಾರ್ದು ಹೆಲ್ದಿ ಆಗಿರ್ತಾರೆ. ನಾವು ಹೆಲ್ದಿ ಆಗಿದ್ದೀವಿ ಅಂದ್ರೆ ಎಲ್ಲರೂ ಹೆಲ್ದಿ ಆಗಿರ್ತಾರೆ. ಬಿಕಾಸ್ ಇಫ್ ಯು ಆರ್ ಹೆಲ್ದಿ ಯು ಕ್ಯಾನ್ ಕುಕ್ ಹೆಲ್ದಿ. ನೀವು ಹೆಲ್ದಿ ಆಗಿಲ್ಲ ಅಂದ್ರೆ ಏನೋ ಒಂದಿದೆ, ಏನೋ ಒಂದು ತಿನ್ಕೊಳ್ತಾರೆ, ಏನೋ ಒಂದು ಮಾಡ್ತಾರೆ ಅಂತ ಬಿಡ್ತೀರಾ. ಸೊ ಅವ್ರದ್ದು ಹೆಲ್ತ್ ಹಾಳಾಗುತ್ತೆ, ನಿಮ್ದು ಹೆಲ್ತ್ ಹಾಳಾಗುತ್ತೆ. ಸೊ ನೀವು ಆಕ್ಟಿವ್ ಆಗಿಲ್ಲ ಅಂದ್ರೆ ಅವ್ರು ಕುಕ್ ಮಾಡಂತ ಅವರು ಹೊರಗಡೆ ತಿಂತಾರೆ ಮಾಡ್ತಾರೆ. ಸೊ ನೀವು ಸ್ವಲ್ಪ ಆಕ್ಟಿವ್ ಆಗಿ, ನೀವು ಕಾನ್ಶಿಯಸ್ ಆಗಿ, ನೀವು ಚೆನ್ನಾಗಿ ಕುಕ್ ಮಾಡಿ ಏನೇನು ಇನ್ಕ್ಲೂಡ್ ಮಾಡ್ಕೋಬೇಕು ಫುಡ್ಗೆ ಅವನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆಲ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಬಿ ಹೆಲ್ತಿ. ಸೊ ದಟ್ಸ್ ವಾಟ್ ಟುಡೇಸ್ ವಿ ಆರ್ ಡಿಸ್ಕಸ್ಡ್. So if there is any queries, please welcome you all. Any queries? ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಎಲ್ಲ ಹೇಗೆ ಏನು ಹಾರ್ಮೋನ್ಸ್ ಮತ್ತೆ ಬೇಸ್ಡ್ ಆನ್ ಏಜ್. ಸೊ ರಿಯಲಿ ವೆರಿ ಇನ್ಫಾರ್ಮೇಟಿವ್. ನಾನು ಬರ್ಕೊಂಡಿದ್ದೀನಿ ಕೆಲವೊಂದು ಏನು ಎಂತ ಅಲ್ಲ ಅಂತ. ಎಸ್, ಎನಿಬಡಿ ಹ್ಯಾವಿಂಗ್ ಡೌಟ್ಸ್ ಪ್ಲೀಸ್ ನೀವು ಅನ್ಮ್ಯೂಟ್ ಮಾಡಿ ಮೇಡಮ್ಗೆ ಡೌಟ್ ಕೇಳ್ಬೋದು. ಮೇಡಮ್ ಆಕ್ಚುಲಿ ನನಗೆ ಒಂದು ಡೌಟ್ ಇದೆ. ಈ ವಿಟಮಿನ್ B12 ಅಂತಾರಲ್ಲ, ಸೊ ಇಟ್ ಈಸ್ ಅವೈಲೇಬಲ್ ಓನ್ಲಿ ಇನ್ ನಾನ್ ವೆಜ್ ಐಟಮ್ಸ್ ರೈಟ್? ಯಾವುದು B12? ಹಾ ಹೌದು. ಇಲ್ಲ, ನಮಗೆ ಹಾಲಲ್ಲಿ ಸಿಗುತ್ತೆ, ಮೊಸರಲ್ಲಿ ಸಿಗುತ್ತೆ ಮೇಡಮ್. ಹಾಲು ಮೊಸರು. ಓಕೆ. ಇಲ್ಲ, ಅದು ವೇಟ್ ಜಾಸ್ತಿ ಆಗ್ಲಿಕ್ಕೆ ಅಂದ್ರೆ ವಿಟಮಿನ್ B12 ವೇಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರಲ್ಲ. ಸೊ ಬಟ್ ಇಟ್ ಈಸ್ ಅವೈಲೇಬಲ್ ಓನ್ಲಿ ವಿಟಮಿನ್ ರಿಡಕ್ಷನ್ ಈಗ ವೇಟ್ ರಿಡಕ್ಷನ್ ಈಗಲ್ಲ ಮೇಡಮ್. B12 ನಮಗೆ ಕಡಿಮೆ ಆಯ್ತು ಅಂದ್ರೆ ನಮಗೆ ಮಸಲ್ಸ್ ಕ್ರಾಂಪ್ಸ್ ಬರುತ್ತೆ, ಜಾಯಿಂಟ್ಸ್ ಪೇನ್ಸ್ ಬರುತ್ತೆ, ತುಂಬಾ ಸುಸ್ತಾಗುತ್ತೆ, ಲೇಸಿನೆಸ್ ಫೀಲ್ ಆಗುತ್ತೆ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಎನಿಥಿಂಗ್. ಒಂಥರ ಸಂಕಟ ಆಗುತ್ತೆ ಹೊಟ್ಟೆಲಿ. We are not able to express that feeling, vitamin B12 deficiency. As mentally we are totally disordered. It's like anything we can't express ಮಾಡ್ಕೊಳಕ್ ಆಗಲ್ಲ ಅದು ವಿಟಮಿನ್ ಡಿ ಡಿಫಿಷಿಯನ್ಸಿ. ಅಂದ್ರೆ ಮೆಂಟಲಿ, ಫಿಸಿಕಲಿ ಅಂದ್ರೆ ಜಾಯಿಂಟ್ಸ್ ಪೇನ್ಸ್ ಬರುತ್ತೆ, ಸ್ವಲ್ಪ ಸುಸ್ತಿರುತ್ತೆ, ಕೂತಲ್ಲಿ ಅಲ್ಲೆಲ್ಲ ಕುತ್ಕೊಳ್ಳೋಣ ಅನ್ನೋ ಫೀಲ್ ಇರುತ್ತೆ, ಒಂಥರ ಫೀವರಿಶ್ ತರ ಫೀಲ್ ಆಗ್ತಾ ಇರುತ್ತೆ. ಇದೆಲ್ಲ ವಿಟಮಿನ್ B12 ಡೆಫಿಷಿಯನ್ಸಿ. ಇಟ್ಸ್ ನಾಟ್ ರಿಲೇಟೆಡ್ ಟು ದ ವೇಟ್ ರಿಡಕ್ಷನ್. ಓಕೆ ಓಕೆ. ಸೊ ಅದನ್ನ ನಾವು ಹೇಗೆ ತಗೋಬೇಕು? ಅದು ಅಂದ್ರೆ ಇದ್ರಲ್ಲಿ ಮಾತ್ರ ಇದೆ ಅಲ್ವಾ? ಏನು ಮೊಸರು ನಮಗೆ ಸಿಗೋದು. ಓಕೆ, ಹಾಲು ಮೊಸರು ತಗೋಬಹುದು. ಹಾಲು ಮೊಸರು ತಗೋಬಹುದು. ಓಕೆ. ಸೊ ಒಂದು ಕ್ವಶನ್ ಬಂದಿದೆ, ಪ್ಲೀಸ್ ಸಜೆಸ್ಟ್ ಫುಡ್ಸ್ ಫಾರ್ ವೇಟ್ ಗೇನ್ ಅಂತ ಮೆನ್ಷನ್ ಮಾಡಿದ್ದಾರೆ. ವೇಟ್ ಗೇನಿಗೆ ನಾವು ಪ್ರೋಟೀನ್ ಸಪ್ಲಿಮೆಂಟ್ಸ್ ಚೆನ್ನಾಗಿ ತಗೋಬೇಕು. ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಹೇಳಿಲ್ಲ, ಪ್ರೋಟೀನ್ ಫುಡ್ ತಗೋಬೇಕು. ಜೊತೆಗೆ ನಾವು ಬಾಡಿ ಆಕ್ಟಿವಿಟಿ ಇರಬೇಕು. ಮಸಲ್ಸ್ ಗೇನ್ ಆಗೋದಕ್ಕೆ ಈಗ ಬಾಯ್ಸ್ ಎಲ್ಲ ಯಾವ ತರ ನಾವು ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾರೋ ಅದೇ ತರನ ನಾವು ಮಸಲ್ಸ್ ಗೇನ್ ಆಗ್ಬೇಕು ಅಂತ ಅಂದ್ರೆ, ಸ್ವಲ್ಪ ವೇಟ್ ಗೇನ್ ಆಗ್ಬೇಕಂದ್ರೂ ಫಿಸಿಕಲ್ ಆಕ್ಟಿವ್ ಇರಬೇಕು. ಜೊತೆಗೆ ಪ್ರೋಟೀನ್ ಇಂಟೇಕ್ ಎಲ್ಲಾ ವಿಟಮಿನ್ಸ್ ತಗೋಬೇಕು. ಫ್ರೀಕ್ವೆಂಟ್ ಫುಡ್ಸ್ ಅಂದ್ರೆ 2 hours ಗ್ಯಾಪ್ ಅಲ್ಲಿ ಸ್ವಲ್ಪ ಫುಡ್ ಕನ್ಸ್ಯೂಮ್ ಮಾಡೋದು ಮಾಡ್ಕೊಂತ ಹೋದ್ರೆ ವೇಟ್ ಗೇನ್ ಆಗುತ್ತೆ. ಮತ್ತೆ ಬೇರೆ ಕೇಳಿ. ಇರ್ರೆಗ್ಯುಲರ್ ಪೀರಿಯಡ್ಸ್ ಗೆ ಕಾರಣ ಏನು? ಇರ್ರೆಗ್ಯುಲರ್ ಪೀರಿಯಡ್ಸ್ ಕಾರಣ ಅಂದ್ರೆ ನಿಮ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಅಂದ್ರೆ ಫುಡ್ ಸ್ಟೈಲ್ಸ್, ಇಲ್ಲ ಲೈಫ್ ಸ್ಟೈಲ್ ಏನು ಇರ್ರೆಗ್ಯುಲರ್ ಆಗಿ ಮಲ್ಗೋದು, ಇಲ್ಲ ಅಂದ್ರೆ ಅನ್ಈಕ್ವಲ್ ಯಾವ್ದೋ ಒಂದ್ ಟೈಮಲ್ಲಿ ರೆಗ್ಯುಲರ್ ಆಗಿ ಒಂದ್ ದಿವಸ 9 ಗಂಟೆಗೆ, ಒಂದ್ ದಿವಸ 11 ಗಂಟೆಗೆ, ಒಂದ್ ದಿವಸ 12 ಗಂಟೆಗೆ ಈ ತರ ತಿಂಡಿ ತಿನ್ನೋದು. ಟೈಮಿಂಗ್ಸ್ ಇರಲ್ಲ ಯಾವ್ದೇ ಕೆಲಸಗಳಿಗಾಗ್ಲಿ. ಬೆಳಿಗ್ಗೆ ಲೇಟ್ ಆಗಿ ಇರೋದು, ರಾತ್ರಿ ಲೇಟ್ ಆಗಿ ಮಲ್ಗೋದು. ಆಮೇಲೆ ಜಂಕ್ ಫುಡ್ಸು, ಪ್ರಾಸೆಸ್ಡ್ ಫುಡ್ಸು, ಆಯಿಲ್ ಎಲ್ಲ ಮ್ಯಾಟರ್ ಆಗುತ್ತೆ ಮೇಡಮ್. ಮೇನ್ ಥಿಂಗ್ ಸ್ಟ್ರೆಸ್.